ಹಲೋ ಸ್ಟೂಡೆಂಟ್, ಪಾಂಚಜನ್ಯ IASನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 26 ನವೆಂಬರ್ 2024 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ವಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳನ್ನು ಹಾಗೆ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ಗಳನ್ನು ಕೂಡ ಇಲ್ಲಿ ಡಿಸ್ಕಷನ್ ಮಾಡಲಿದ್ವಿ. ಸೊ ಫಸ್ಟ್ ಒನ್ ಎಡಿಟೋರಿಯಲಲ್ಲಿ ನಾವು ಸೆಕ್ಯುಲರ್ ಸೋಷಿಯಲಿಸ್ಟ್ ಆರ್ ಆ್ಯಂಡ್ inalienable part of the constitution to stay in preamble order Supreme Court. ಸೊ ಇವತ್ತು ಅಂದರೆ ನವಂಬರ್ 26. ಸೊ ಈ ಒಂದು ದಿನವನ್ನು ಕಾನ್ಸ್ಟಿಟ್ಯೂಷನಲ್ ಡೇ ಆಗಿ ಸೆಲೆಬ್ರೇಟನ್ನು ಮಾಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಸೆಕ್ಯುಲರ್ ಸೋಷಿಯಲಿಸ್ಟ್ ಪದಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೀವಿ, ಹಾಗೆ ಪೀಠಿಕೆಯ ಬಗ್ಗೆ ಕೂಡ. ಸೊ ಇದರ ಕುರಿತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಒನ್ ಈ ದ ಕಾನ್ಸ್ಟಿಟ್ಯೂಷನ್ ಸ್ಟಿಲ್ ಥ್ರೈವ್ಸ್, ಲೆಟ್ ಇಟ್ ಶೋ ಇಂಡಿಯಾ ದ ವೇ ಅಂತ. ಸೊ ಹಿಯರ್ ದ ಕಾನ್ಸ್ಟಿಟ್ಯೂಷನ್ ಸ್ಟಿಲ್ ಥ್ರೈವ್ಸ್ ಅಂತಂದರೆ ಸಂವಿಧಾನ ಅನ್ನುವಂಥದ್ದು, ಭಾರತೀಯ ಸಂವಿಧಾನ ಅನ್ನುವಂಥದ್ದು ಇನ್ನೂ ಕೂಡ ಡೆವಲಪ್ ಆಗ್ತಾ ಇದೆ, ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಸೊ ಈ ಅಭಿವೃದ್ಧಿ ಹೊಂದ್ತಾ ಇರುವಂಥ ಸಂವಿಧಾನವು ಭಾರತಕ್ಕೆ ಒಂದು ದಾರಿಯನ್ನು, ಮಾರ್ಗವನ್ನು ತೋರಿಸಲಿದೆ ಅನ್ನುವಂಥ ಈ ಒಂದು ಟಾಪಿಕನ್ನು ನಾವು ಇಲ್ಲಿ ವಿವರವಾಗಿ ಡಿಸ್ಕಷನ್ ಮಾಡಲಿದ್ವಿ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಆನ್ ಸ್ಟಬಲ್ ಬರ್ನಿಂಗ್ ಆ್ಯಂಡ್ ಸ್ಯಾಟಲೈಟ್ ಡೇಟಾ. ಸೊ ಏನು ಇವಾಗ ದೆಹಲಿಯಲ್ಲಿ ಮಾಲಿನ್ಯ ಆಗ್ತಾ ಇದೆ, ಆ ಮಾಲಿನ್ಯಕ್ಕೆ ಕಾರಣವಾಗಿರುವಂಥ ಈ ಒಂದು ಕೂಳೆ ದಹನ ಅಥವಾ ಸ್ಟಬಲ್ ಬರ್ನಿಂಗ್ ಏನಿದೆ, ಸೊ ಈ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಸೊ ಇಲ್ಲಿ ಉಪಗ್ರಹಗಳ ಒಂದು ಡೇಟಾ ಅನ್ನುವಂಥದ್ದು ಯಾವ ರೀತಿ ಇಲ್ಲಿ ಮುಖ್ಯವಾಗುತ್ತೆ ಅನ್ನುವಂಥದ್ದನ್ನು ಸೊ ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ವಿ. ಸೊ ಇದು GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದು ಕ್ಲೈಮೇಟ್ ಒಂದು ಪೊಲ್ಯೂಷನ್ ಬಗ್ಗೆ ಇರುವಂಥದ್ದು. ಸೊ ಹೀಗಾಗಿ ಆ್ಯಂಡ್ ದ ಫೋರ್ತ್ ಒನ್ ಈ ಭೂತಾನ್ ಪಿಚಸ್ ಗೆಲೆಪು ಆ್ಯಸ್ ಬಿಗ್ಗೆಸ್ಟ್ ಕೋಆಪರೇಟಿವ್ ಪ್ರಾಜೆಕ್ಟ್. ಸೊ ಇಲ್ಲಿ ಭೂತಾನಲ್ಲಿ ಬರುವಂಥ ಈ ಗೆಲಪು ಅನ್ನುವಂಥ ಒಂದು ನಗರ, ಅರ್ಬನ್ ಇದೆ. ಸೊ ಈ ಗೆಲಪು ರೀಜನ್ನ ಅಥವಾ ಈ ಒಂದು ಭಾಗವನ್ನು ಭೂತಾನ್ ಏನಂತ ಪರಿಗಣಿಸುತ್ತೆ, ಪಿಚಸ್ ಅಂತಾರೆ, ಕನ್ಸಿಡರ್ ಅಂತ, ಪಿಚಸ್. ಓಕೆ, ಸೊ ಆ್ಯಸ್ ಬಿಗ್ಗೆಸ್ಟ್ ಕೋಆಪರೇಟಿವ್ ಪ್ರಾಜೆಕ್ಟ್ ಅಂದರೆ ಸೊ ಭೂತಾನ್ ತನ್ನ ಈ ಒಂದು ಗೆಲಪು ನಗರವನ್ನು ಅತಿ ದೊಡ್ಡ ಸಹಕಾರಿ ಯೋಜನೆಯಾಗಿ ಇದನ್ನು ನೋಡುತ್ತೆ ಅಂತ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಂದರೆ ಭಾರತ ಮತ್ತು ಈ ಭೂತಾನ್ ನಡುವಿನ ಸಂಬಂಧಗಳ ಅಡಿಯಲ್ಲಿ ಸೊ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ರಿಲೇಟೆಡ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 6 ಟಾಪಿಕ್ಗಳನ್ನು ನಾವಿಲ್ಲಿ ಡಿಸ್ಕಸನ್ನು ಕೂಡ ಇಲ್ಲಿ ಮಾಡಲಿದ್ವಿ. ಸೊ 7 ಟಾಪಿಕ್ಗಳನ್ನು ಕೂಡ ಇಲ್ಲಿ ಡಿಸ್ಕಸನ್ನು ಮಾಡಲಿದ್ವಿ. ಸೊ ಫಸ್ಟ್ ಒನ್ ಈಸ್ ಗುರು ತೇಜ್ ಬಹದ್ದೂರ್, ಆ್ಯಂಡ್ ದ ಸೆಕೆಂಡ್ ಒನ್ Global Alliance Against Hunger and Poverty, Jobs at Your Doorsteps Report, Phytoplankton Bloom, Narsapur Lacecraft, and the next one Kanhirapoil Megalithic Site ಅನ್ನುವಂಥದ್ದು. ಹಾಗೆ ಲಾಸ್ಟ್ ಒನ್ ಇಸ್ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಇದಕ್ಕೆ ನಾವು ಮಂಕಿ ಫೀವರ್ ಅಂತಲೂ ಕೂಡ ಕರಿತೀವಿ. ಸೊ ಇವಾಗ ನಾವು ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಈ ಒಂದು ಆರ್ಟಿಕಲನ್ನು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಸೆಕ್ಯುಲರ್ ಸೋಷಿಯಲಿಸ್ಟ್ ಆರ್ ಆ್ಯಂಡ್ ಇನ್ಅಲೈನೇಬಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಟು ಸ್ಟೇ ಇನ್ ಪ್ರಿಯಾಂಬಲ್ ಆರ್ಡರ್ ಸುಪ್ರೀಂ ಕೋರ್ಟ್. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಈ ಪ್ರಿಯಾಂಬಲ್ ಅಥವಾ ಪೀಠಿಕೆ ಅನ್ನುವಂಥದ್ದು ಏನಿದೆ, ಸೊ ಇದು ಸಂವಿಧಾನದ ಒಂದು ಅವಿಭಾಜ್ಯ ಭಂಗ ಆಗಿದೆ. ಹಾಗೆ ಈ ಸೆಕ್ಯುಲರ್ ಅಂದರೆ ಜಾತ್ಯತೀತತೆ ಮತ್ತು ಈ ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿ ಅನ್ನುವಂಥ ಏನು ಪದಗಳಿವೆ, ಸೊ ಇವುಗಳು ಸಂವಿಧಾನದ ಇನ್ಅಲೈನೇಬಲ್ ಬಹುಮುಖ್ಯವಾದಂಥ ಭಾಗಗಳಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಆಗಿರುವಂಥ ಈ ಸೆಕ್ಯುಲರ್ ಮತ್ತು ಈ ಸೋಷಿಯಲಿಸ್ಟ್ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಸೆಕ್ಯುಲರ್ ಆ್ಯಂಡ್ ಸೋಷಿಯಲಿಸ್ಟ್. ಎಸ್, ಸೊ ಹಿಯರ್ ಸೆಕ್ಯುಲರ್ ಅಂತಂದರೆ ಏನು ಹೇಳುತ್ತೆ ಅಂತಂದರೆ ಸೊ ಇಟ್ ಸಿಗ್ನಿಫೈಸ್ ಈಕ್ವಲ್ ರೆಸ್ಪೆಕ್ಟ್ ಫಾರ್ ಆಲ್ ರಿಲಿಜನ್. ಅಂದರೆ ಎಲ್ಲ ಧರ್ಮಗಳಿಗೂ ಕೂಡ ಸಮಾನ ಗೌರವವನ್ನು
ನೀಡಬೇಕು ಅನ್ನುವಂಥದ್ದನ್ನು ಸೊ ಈ ಪದ ಸೂಚಿಸುತ್ತೆ. ಇಸ್ ಈಕ್ವಲ್ ರೆಸ್ಪೆಕ್ಟ್ ಫಾರ್ ಆಲ್ ರಿಲಿಜಿಯನ್ಸ್, ಎಲ್ಲದ ಒಂದು ಧರ್ಮಗಳಿಗೆ ಕೂಡ ಇಲ್ಲಿ ಸಮಾನ ಗೌರವವನ್ನು ನೀಡಬೇಕನ್ನುವಂಥ ಮಾತನ್ನು ಈ ಸೆಕ್ಯುಲರ್ ಪದ ಹೇಳುತ್ತೆ. ಓಕೆ, ಸೊ ಜಾತ್ಯತೀತತೆ ಅಂತಂದರೆ ಇದು. ಸೊ ನೆಕ್ಸ್ಟ್ ಇಲ್ಲಿ ಸೋಷಿಯಲಿಸ್ಟ್ ಅಂತ ಬರುತ್ತೆ ಅಥವಾ ಸಮಾಜವಾದಿ ಅನ್ನುವಂಥ ಈ ಒಂದು ಪದದ ಅರ್ಥ ಏನು ಅಂತಂದರೆ ಇಲ್ಲಿ ಸೋಷಿಯಲಿಸ್ಟ್ ರಿಪ್ರೆಸೆಂಟ್ ದಿ ಕಮಿಟ್ಮೆಂಟ್ ಟು ಎಲಿಮಿನೇಟ್ ದಿ ಆಲ್ ಫಾರ್ಮ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್. ಅಂದರೆ ಈ ಸಮಾಜದಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ಇರುವಂತಹ ಎಲ್ಲ ರೀತಿಯ ಶೋಷಣೆಗಳನ್ನ, ಹಾಗಿದ್ರೆ ಈ ಯಾವೆಲ್ಲ ರೀತಿಯ ಒಂದು ಶೋಷಣೆಗಳನ್ನ ಇದು ನಿರ್ಮೂಲನೆಯನ್ನು ಅಥವಾ ಎಲಿಮಿನೇಟ್ ಮಾಡಬೇಕಂತ ಹೇಳುತ್ತೆ ಅಂತಂದರೆ ಈ ಒಂದು ಪದ. ಸೊ ಇಲ್ಲಿ ಸೋಷಿಯಲ್, ಪೊಲಿಟಿಕಲ್ ಹಾಗೆ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ನ ಎಲಿಮಿನೇಟ್ ಮಾಡುವಂಥ ಒಂದು ಧ್ಯೇಯವನ್ನು ಅಥವಾ ಈ ಸಮಾಜವಾದ ಪದದ ಅರ್ಥ ಇದಾಗಿದೆ. ಸೊ ಇವಾಗ ಈ ಎರಡೂ ಪದಗಳನ್ನ ಅಂದರೆ ಈ ಸೆಕ್ಯುಲಾರ್ ಮತ್ತು ಈ ಸೋಷಿಯಲಿಸ್ಟ್ ಅನ್ನುವಂಥ ಪದಗಳನ್ನ ಈ ಸಂವಿಧಾನದ ಪ್ರಿಯಾಂಬಲ್ ಏನಿದೆ ಅಥವಾ ಪೀಠಿಕೆ ಏನಿದೆ, ಸೊ ಈ ಒಂದು ಪ್ರಿಯಾಂಬಲ್ಗೆ ಸೊ ಇದನ್ನು ಯಾವಾಗ ಯಾಡ್ ಮಾಡಲಾಗತ್ತೆ ಅನ್ನುವಂಥ ಈ ಒಂದು ಅಂದರೆ ಈ ಸಂವಿಧಾನದಲ್ಲಿ ಒರಿಜಿನಲ್ ಸಂವಿಧಾನ ಇರುತ್ತೆ, ಆ ಒಂದು ಸಂವಿಧಾನದಲ್ಲಿ ಈ ಪದಗಳಿರೋದಿಲ್ಲ. ಅಂದರೆ ಇದನ್ನು ಈ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1976 ಸೊ ಅಂದರೆ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಏನು ಮಾಡಲಾಗತ್ತೆ, ಈ ಎರಡೂ ಪದಗಳನ್ನ ಏನು ಮಾಡಲಾಗತ್ತೆ, ಈ ಒಂದು ಪೀಠಿಕೆಗಳನ್ನ ಸೇರಿಸಲಾಗತ್ತೆ. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಏನು ಈ ಎರಡೂ ಪದಗಳನ್ನ ಸೇರ್ಪಡೆಯನ್ನು ಮಾಡ್ತಾರೆ ಈ ಒಂದು ತಿದ್ದುಪಡಿಯ ಮೂಲಕ, ಇದನ್ನು ಹಲವಾರು ಜನರು ಏನು ಮಾಡ್ತಾರೆ ಅಂದರೆ ಪ್ರಶ್ನೆಯನ್ನು ಮಾಡ್ತಾರೆ, ಚಾಲೆಂಜನ್ನು ಮಾಡ್ತಾರೆ. ಸೊ ಅದರಲ್ಲಿ ಬಹುಮುಖ್ಯವಾಗಿ ಈ BJPಯ ಲೀಡರ್ ಆಗಿರುವಂಥ ಸುಬ್ರಮಣಿಯನ್ ಸ್ವಾಮಿ ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಪೆಟಿಷನ್ನ ಸಲ್ಲಿಸ್ತಾರೆ. ಸೊ ಏನು ಪೆಟಿಷನ್ ಏನಾಗಿರುತ್ತೆ, ಇವರ ಒಂದು ಅರ್ಜಿ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಪೆಟಿಷನ್ ಸೊ ಏನಿವಾಗ ಈ ಸೆಕ್ಯುಲಾರ್ ಮತ್ತು ಸೋಷಿಯಲಿಸ್ಟ್ ಅನ್ನುವಂಥ ಪದಗಳಿದೆ, ಏನು ಇದನ್ನು 42ನೇ ಒಂದು ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಸೊ ಇದು ಫ್ರಾಡ್ ಆನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಈ ಪದಗಳು ಸೇರ್ಪಡೆಯಾಗಿರೋದ್ರಿಂದ ಇದು ಸಂವಿಧಾನಕ್ಕೆ ಒಂದು ರೀತಿಯ ವಂಚನೆಯನ್ನು ಮಾಡಿದ ಹಾಗೆ ಅನ್ನುವಂಥ ಒಂದು ಅರ್ಜಿಯನ್ನು ಏನು ಮಾಡ್ತಾರೆ ಅಂತಂದರೆ ಇವರು ಅಂದರೆ ಈ ಒಂದು ಪ್ಯಾನಲ್ ಅಥವಾ ಈ ಸುಬ್ರಮಣಿಯನ್ ಸ್ವಾಮಿಯ ಒಂದು ತಂಡ ಏನು ಮಾಡತ್ತಂದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕತ್ತೆ. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಈ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡುತ್ತೆ, ರಿಜೆಕ್ಟನ್ನು ಮಾಡುತ್ತೆ. ಯಾಕೆ ಅಂತಂದ್ರೆ ಸೊ ಈ ಪದಗಳನ್ನ ಸೇರಿಸಿಯಾಗಿ ಇವತ್ತಿಗೆ ಎಷ್ಟು ವರ್ಷ ಆಗಿದೆ, 44 ಇಯರ್ ಆದರೂ ಕೂಡ ಈ ಅರ್ಜಿನ ಇನ್ನೂವರೆಗೂ ಸಲ್ಲಿಸಿಲ್ಲ. ಹಾಗಿದ್ರೆ ಇದರ ಹಿಂದಿನ ಉದ್ದೇಶ ಏನಾಗಿತ್ತು ನಿಮ್ಮದು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಇವರ ಒಂದು ಅರ್ಜಿಯನ್ನು ಇಲ್ಲಿ ತಿರಸ್ಕಾರವನ್ನು ಮಾಡಿದ. ಹಾಗೆ ಇದ್ರೆ ಇವಾಗ ಪ್ರಿಯಾಂಬಲ್ ಆ್ಯಂಡ್ ಅಮೆಂಡ್ಮೆಂಟ್, ಸೊ ಈ ಸಂವಿಧಾನದ ಪೀಠಿಕೆ ಮತ್ತು ತಿದ್ದುಪಡಿ, ಪ್ರಿಯಾಂಬಲ್ ಆ್ಯಂಡ್ ಅಮೆಂಡ್ಮೆಂಟ್. ಸೊ ಇಲ್ಲಿ ಈ ಪ್ರಿಯಾಂಬಲ್ ಕುರಿತು ಮತ್ತು ಈ ಅಮೆಂಡ್ಮೆಂಟ್ ಕುರಿತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಪ್ರಿಯಾಂಬಲ್ ಕುರಿತು ಮತ್ತು ಈ ಪ್ರಿಯಾಂಬಲ್ನ ತಿದ್ದುಪಡಿಯನ್ನು ಮಾಡುವುದರ ಕುರಿತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ ಸೊ ಹಿಯರ್ ಪ್ರಿಯಾಂಬಲ್ ಈಸ್ ಆ್ಯನ್ ಇನ್ಅಲೈನಬಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಪೀಠಿಕೆ ಎನ್ನುವಂಥದ್ದು ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ, ಸಂವಿಧಾನದ ಅವಿಭಾಜ್ಯ ಅಂಗ. ಹಾಗೆ ಈ ರೀತಿ ಸಂವಿಧಾನದ ಅವಿಭಾಜ್ಯವಾಗಿರುವಂಥ ಈ ಒಂದು ಪೀಠಿಕೆಯನ್ನು ಇದನ್ನು ತಿದ್ದುಪಡಿಯನ್ನು ಮಾಡುವಂಥ ಅಧಿಕಾರ ಯಾರಿಗೆ ಇದೆ ಅಂತಂದರೆ ಇಲ್ಲಿ ಸಂಸತ್ತಿಗೆ ಇದೆ, ಅಂದರೆ ಪಾರ್ಲಿಮೆಂಟ್ಗೆ ಇದೆ ಸಂಸತ್ತು. ಹಾಗಿದ್ರೆ ಸೊ ಈ ಸಂಸತ್ತು ಯಾವ ಒಂದು ವಿಧಿಯನ್ನು ಬಳಸಿಕೊಂಡು ಈ ಒಂದು ಸಂವಿಧಾನದ ಈ ಪ್ರಿಯಾಂಬಲ್ಗೆ ತಿದ್ದುಪಡಿಯನ್ನು ಮಾಡಬಹುದು ಅಂತಂದರೆ ವಿಧಿ ಅಥವಾ ಆರ್ಟಿಕಲ್ 368. ಸೊ ಈ ಒಂದು ಅಡಿಯನ್ನು ಬಳಸಿಕೊಂಡು ಅಥವಾ ಈ ಒಂದು ಆರ್ಟಿಕಲ್ನ ಬಳಸಿಕೊಂಡು ಏನು ಮಾಡ್ಬೋದು ಅಂತಂದರೆ ಸಂವಿಧಾನವನ್ನು ಅಥವಾ ಈ ಪ್ರಿಯಾಂಬಲನ್ನು ತಿದ್ದುಪಡಿಯನ್ನು ಮಾಡುವಂಥ ಅಧಿಕಾರ ಇಲ್ಲಿ ಸಂಸತ್ತಿಗೆ ಬರುತ್ತೆ.
ಹಾಗೆಯೇ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯವನ್ನು ಪಟ್ಟಿದೆ ಅಂತಂದರೆ ನಮ್ಮ ಭಾರತೀಯ ಸಂವಿಧಾನವನ್ನು ಕುರಿತು ಇದನ್ನು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದೆ. ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂದರೆ ಜೀವಂತ ಸಂವಿಧಾನ ಅಂತ ಕರೆದಿದೆ. ಯಾಕೆ ಜೀವಂತ ಸಂವಿಧಾನ ಅನ್ನುವಂಥ ಮಾತನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಕರೆದಿದೆ ಅಂತಂದರೆ, ಸೊ ಇಲ್ಲಿ ಸಂವಿಧಾನವನ್ನು ಇದು ಅಡಾಪ್ಟೇಬಲ್ ಇರುತ್ತೆ. ಅಂದರೆ ಕಾಲಕ್ಕೆ ಏನಂತಂದರೆ ಇದನ್ನು ಹೊಂದಿಕೊಳ್ಳೋ ಹಾಗೆ ಏನು ಮಾಡ್ಬೋದು ಅಂತಂದರೆ ತಿದ್ದುಪಡಿಯನ್ನು ಮಾಡ್ಬೋದಾಗಿರುತ್ತೆ, ಅಡ್ಜಸ್ಟೇಬಲ್ ಇರುತ್ತೆ. ಸೊ ಹೀಗಾಗಿ ಇದನ್ನು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ನವರು ಕರೆದಿದ್ದಾರೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ದ ಕಾನ್ಸ್ಟಿಟ್ಯೂಷನ್ ಸ್ಟಿಲ್ ಥ್ರೈವ್ಸ್, ಲೆಟ್ ಇಟ್ ಶೋ ಇಂಡಿಯಾ ದ ವೇ. ಅಂದರೆ ಸಂವಿಧಾನ, ಭಾರತೀಯ ಸಂವಿಧಾನ ಅನ್ನುವಂಥದ್ದು ಇನ್ನೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಥ್ರೈವ್ ಮೀನ್ಸ್ ಡೆವಲಪ್ ಅಂತ. ಓಕೆ, ಇನ್ನೂ ಕೂಡ ಡೆವಲಪ್ ಆಗ್ತಾ ಇದೆ. ಹಾಗೆ ಲೆಟ್ ಇಟ್ ಶೋ ದ ಇಂಡಿಯಾ ದ ವೇ ಅಂದರೆ ಇದು ಭಾರತಕ್ಕೆ ಮುಂದಿನ ಒಂದು ದಾರಿಯನ್ನು ಅಥವಾ ಮಾರ್ಗವನ್ನು ತೋರಿಸಲಿದೆ ಅನ್ನುವಂಥ ಆರ್ಟಿಕಲ್ನ ಇಲ್ಲಿ ಶಶಿ ತರೂರ್ ಅವರು ಬರೆದಿದ್ದಾರೆ. ಎಸ್, ಸೊ ಇದರ ಬಗ್ಗೆ ನಾವು ಇವಾಗ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಎಸ್, ಸೊ ಇವಾಗ ಭಾರತೀಯ ಸಂವಿಧಾನವನ್ನು ಯಾವಾಗ ಅಡಾಪ್ಟ್ ಮಾಡಿಕೊಳ್ಳಲಾಗತ್ತೆ ಅಂತಂದರೆ 26 ನವಂಬರ್ 1949. ಸೊ ಈ ಒಂದು ದಿನವನ್ನು ಇವಾಗ ಕಾನ್ಸ್ಟಿಟ್ಯೂಷನಲ್ ಡೇ ಅಂದರೆ ಸಂವಿಧಾನ ದಿನವನ್ನಾಗಿ ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ, ಕಾನ್ಸ್ಟಿಟ್ಯೂಷನಲ್ ಡೇ. ಸೊ ಈ ಒಂದು ದಿನದಂದು ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಳ್ಳಲಾಗತ್ತೆ. ಸೊ ಇವಾಗ ಅಂದರೆ 26 ನವಂಬರ್ 2024 ಅಂದರೆ ಈ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡು ಇವತ್ತಿಗೆ ಸರಿಯಾಗಿ ಭರ್ತಿಯಾಗಿ 75 ವರ್ಷಗಳು ಸಂದಿದೆ, 75 ಇಯರ್. ಸೊ ಹೀಗಾಗಿ ಇವತ್ತಿನ ಈ ಒಂದು ದಿನವನ್ನು 75th ಆ್ಯನಿವರ್ಸರಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿ ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ. ಎಸ್, ಸೊ ಹೀಗಾಗಿ ಈ ಒಂದು ಆರ್ಟಿಕಲ್ನ ಬಗ್ಗೆ ನಾವೀಗ ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಈ 75 ವರ್ಷ ಇಯರ್ ಏನು ಇವಾಗ ಕಂಪ್ಲೀಟ್ ಆಗಿದೆ, ಸೊ ಇದನ್ನು ಕಮೆಮೊರೇಟ್ ಮಾಡಲಿಕ್ಕೆ ಅಥವಾ ಈ ಒಂದು ದಿನದ ಸಭೆ ನೆನಪಿಗಾಗಿ ಸೊ ಇವಾಗ ಜಂಟಿ ಅಧಿವೇಶನವನ್ನು ಕೂಡ ಇಲ್ಲಿ ಮಾಡಲಿದ್ದಾರೆ. ಜಂಟಿ ಸೆಷನ್ ಆರ್ ಜಾಯಿಂಟ್ ಪಾರ್ಲಿಮೆಂಟ್ ಸೆಷನ್ ಅಂತ, ಜಂಟಿ ಅಧಿವೇಶನ ಅಂದರೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಸೇರಿ ಇಲ್ಲಿ ಇದರ ಕುರಿತು ಒಂದು ಅಧಿವೇಶನವನ್ನು ಕೂಡ ಇಲ್ಲಿ ಕರೆದಿದೆ. ಎಸ್, ಸೊ ಇವಾಗ ಈ ಒಂದು ಸಂವಿಧಾನದ ಕುರಿತು ಅಂಬೇಡ್ಕರ್ ಅವರ ಒಂದು ಎಚ್ಚರಿಕೆ ಏನಾಗಿತ್ತು ಅನ್ನುವಂಥದ್ದು, ಅಂಬೇಡ್ಕರ್ ಅವರ ಎಚ್ಚರಿಕೆ. ಎಸ್, ಸೊ ಇಲ್ಲಿ ಅಂಬೇಡ್ಕರ್ ಅವರ ಏನು ಎಚ್ಚರಿಕೆಯನ್ನು ನೀಡ್ತಾರಂತಂದರೆ, ಸೊ ಇಲ್ಲಿ ಸಂವಿಧಾನದ ಯಶಸ್ಸು ಅನ್ನುವಂಥದ್ದು ಈ ಸಂವಿಧಾನದಲ್ಲಿ ಏನು ಆಶಯಗಳಿರುತ್ತೆ, ಈ ಆಶಯಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರಲ್ವಾ ಅಥವಾ ಅನುಷ್ಠಾನಗೊಳಿಸುವವರ, ಈ ಆಶಯಗಳನ್ನು ಅನುಷ್ಠಾನವನ್ನುಗೊಳಿಸುವವರಂಥ ಅಂದರೆ ಅವರ ಒಂದು ಸಮಗ್ರತೆ ಮತ್ತು ಭದ್ರತೆಯ ಮೇಲೆ ಅದು ನಿರ್ಧಾರವಾಗಿರುತ್ತೆ ಅಥವಾ ಅವಲಂಬಿತವಾಗಿರುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಅಥವಾ ಎಚ್ಚರಿಕೆಯನ್ನು ಅಂಬೇಡ್ಕರ್ ಅವರು ನೀಡುತ್ತಾರೆ. ಅಂದರೆ ಸಮಗ್ರತೆ ಮತ್ತು ಬದ್ಧತೆ, ಎಷ್ಟು ಅಂದರೆ ಸಂವಿಧಾನದಲ್ಲಿರುವಂಥ ಆಶಯಗಳನ್ನು ಅನುಷ್ಠಾನಕ್ಕೆ ತರುವಂತಹ ವ್ಯಕ್ತಿಗಳ ಸಮಗ್ರತೆ ಮತ್ತು ಬದ್ಧತೆಯ ಮೇಲೆ ಏನಾಗಿರುತ್ತೆ, ಸಂವಿಧಾನದ ಆಶಯ ಅಥವಾ ಯಶಸ್ಸು ಅನ್ನುವಂಥದ್ದು ನಿಂತಿರುತ್ತೆ ಅಂತ ಹೇಳಿ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗೆ ಇವರು ಎರಡು ರೀತಿಯ ಒಂದು ವ್ಯತ್ಯಾಸವನ್ನು ನೀಡ್ತಾರೆ. ಏನಂತಂದರೆ ಇಲ್ಲಿ ಪೊಲಿಟಿಕಲ್ ಈಕ್ವಾಲಿಟಿ, ರಾಜಕೀಯ ಸಮಾನತೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಕುರಿತು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಭಾರತದಲ್ಲಿ ಯಾವ ರೀತಿ ಇಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಅಸಮಾನತೆ ಇದೆ ಅನ್ನೋದರ ಕುರಿತು ಕೂಡ ಇಲ್ಲಿ ಎಚ್ಚರಿಕೆಯನ್ನು ನೀಡ್ತಾರೆ. ಹಾಗೆ ಇಲ್ಲಿ ಭಾರತದಲ್ಲಿ ಸಾಮಾಜಿಕ ಮತ್ತು
ರಾಜಕೀಯ ಸವಾಲುಗಳು ಯಾವ ರೀತಿ ಇದೆ ಎನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಗಳು. ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಯಾವೆಲ್ಲ ರೀತಿಯ ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಗಳನ್ನ ಭಾರತ ಫೇಸ್ ಮಾಡ್ತಾ ಇತ್ತು ಅನ್ನುವಂಥದ್ದು. ಸೊ ಇಲ್ಲಿ ಅಂಬೇಡ್ಕರ್ ಅವರು ಏನನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತಂದರೆ, ನಮ್ಮ ಭಾರತೀಯ ಒಂದು ವ್ಯವಸ್ಥೆಯಲ್ಲಿ ಈಕ್ವಾಲಿಟಿ ಆ್ಯಂಡ್ ಫ್ರ್ಯಾಟರ್ನಿಟಿ, ಅಂದರೆ ಈ ಭಾರತೀಯ ಸಮಾಜದಲ್ಲಿ ಈಕ್ವಾಲಿಟಿ ಅಂದರೆ ಸಮಾನತೆ ಮತ್ತು ಫ್ರ್ಯಾಟರ್ನಿಟಿ ಅಂದರೆ ಭಾತೃತ್ವ ಅನ್ನುವಂಥದ್ದು. ಸೊ ಇದು ಅಬ್ಸೆನ್ಸ್ ಆಗಿದೆ, ಅಂದರೆ ಇದು ಇಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗೆ ಈ ಭಾರತೀಯ ಒಂದು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹಾಗೆ ರಿಲಿಜಿಯಸ್ ಡಿವಿಷನ್ ಅಂದರೆ ಧಾರ್ಮಿಕ ಗುಂಪುಗಳು ಹಾಗೆ ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಆಫ್ ನೇಷನ್ಹುಡ್ ಅಂದರೆ ರಾಷ್ಟ್ರೀಯತೆಯ ಭಾವನೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಇಲ್ಲ ಅನ್ನುವಂಥ ಅಂಶಗಳನ್ನ ಇಲ್ಲಿ ರಾಷ್ಟ್ರೀಯತೆ ಈ ರೀತಿಯ ಒಂದು ಭಾವನೆ ಇಲ್ಲಿ ರಾಷ್ಟ್ರೀಯತೆಯ ಭಾವನೆ ಅನ್ನುವಂಥದ್ದು ಜನರಲ್ಲಿ ಇಲ್ಲ ಅಥವಾ ಸಮಾಜದಲ್ಲಿ ಇಲ್ಲ ಅನ್ನುವಂಥ ಅಂಶವನ್ನು ಇಲ್ಲಿ ಅಂಬೇಡ್ಕರ್ ಅವರು ಗುರುತಿಸಿದ್ದಾರೆ. ಹಾಗೆಯೇ ಸೊ ಇಲ್ಲಿ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಬಹುಮುಖ್ಯವಾಗಿ ಕಾರಣವಾಗಿರುವಂಥದ್ದನ್ನು ಅಂಬೇಡ್ಕರ್ ಅವರು ಯಾವ ರೀತಿ ಇಲ್ಲಿ ಗುರುತಿಸ್ತಾರೆ ಅಂತಂದರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಮತ್ತು ರಿಸರ್ವೇಷನ್. ಸೊ ಈ ಎರಡೂ ಅಂಶಗಳು ಏನಾಗಿದೆ ಅಂತಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಬಹುಮುಖ್ಯ ಕೊಡುಗೆಗಳನ್ನು ತಂದಿದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಆನ್ ಸ್ಟಬಲ್ ಬರ್ನಿಂಗ್ ಆ್ಯಂಡ್ ಸ್ಯಾಟಲೈಟ್ ಡೇಟಾ. ಸೊ ಇಲ್ಲಿ ದೆಹಲಿಯಲ್ಲಿ ಆಗ್ತಾ ಇರುವಂಥ ಒಂದು ವಾಯು ಮಾಲಿನ್ಯ ಏನಾಗ್ತಾ ಇದೆ, ಸೊ ಇದಕ್ಕೆ ಬಹುಮುಖ್ಯ ಕಾರಣವಾಗಿರುವಂಥದ್ದು ಈ ದೆಹಲಿಯ ಸುತ್ತಮುತ್ತ ಇರುವಂಥ ಪಂಜಾಬ್ ಹರಿಯಾಣನಲ್ಲಿ ರೈತರು ಸುಡುವಂತಹ ಕೂಳೆ ದಹನ ಅಥವಾ ಸ್ಟಬಲ್ ಬರ್ನಿಂಗ್ನಿಂದ ಏನಾಗ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ಮಾಲಿನ್ಯ ಅನ್ನುವಂಥದ್ದು ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಸ್ಯಾಟಲೈಟ್ ಡೇಟಾ ಮತ್ತು ಈ ಸ್ಟಬಲ್ ಬರ್ನ್ಗೆ ಏನು ಇಲ್ಲಿ ಲಿಂಕ್ ಇದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ಡೆಲ್ಲಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಏರ್ ಪೊಲ್ಯೂಷನ್ ಅನ್ನುವಂಥದ್ದು ಆಗ್ತಾ ಇದೆ. ಏರ್ ಪೊಲ್ಯೂಷನ್ ಎಸ್. ಸೊ ಈ ದೆಹಲಿಯಲ್ಲಿ ಆಗ್ತಾ ಇರುವಂಥ ಈ ಒಂದು ಏರ್ ಪೊಲ್ಯೂಷನ್ನ ಕಡಿಮೆ ಮಾಡಲಿಕ್ಕೆ ಹಲವಾರು ರೀತಿಯ ಕ್ರಮಗಳನ್ನ ಮೇಜರ್ಸ್ ಆರ್ ಇಂಟರ್ವೆನ್ಷನ್ ಅಂದರೆ ಸೊ ಇಲ್ಲಿ ಮೇಜರ್ಸ್ ಅಂತಂದರೆ ಅಲ್ಲಿನ ಒಂದು ಸರ್ಕಾರ, ದೆಹಲಿ ಸರ್ಕಾರ ಇಲ್ಲಿ ಹಲವಾರು ರೀತಿಯ ಒಂದು ಕ್ರಮಗಳನ್ನ ಕೈಗೊಂಡಿದೆ. ಹಾಗೆ ಸೊ ಇಲ್ಲಿ ಇಂಟರ್ವೆನ್ಷನ್ ಅಂತಂದರೆ ಈವನ್ ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಅಂದರೆ ಈ ಒಂದು ರೀಜನಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಂತ ಕೂಡ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಹಾಗೆ ಇಲ್ಲಿ ಸರ್ಕಾರದ ಎಫರ್ಟ್ ಏನಂತಂದರೆ ಈ ಒಂದು ಪಂಜಾಬ್ ಮತ್ತು ಹರಿಯಾಣ ರೀಜನ್ಗಳಲ್ಲಿ ಏನು ಕೂಳೆ ದಹನವನ್ನು ಮಾಡ್ತಾ ಇದ್ದಾರೆ ಅಥವಾ ಸ್ಟಬಲ್ ಬರ್ನಿಂಗನ್ನು ಮಾಡ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡುವಂಥ ಹಲವಾರು ರೀತಿ ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಏನಾಗ್ತಾ ಇದೆ ಅಂತಂದರೆ ಸೊ ಈ ದೆಹಲಿಯಲ್ಲಿ ಈ ವಾಯು ಮಾಲಿನ್ಯದ ಗುಣಮಟ್ಟ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಇವಾಗ ಈ ಪೈರ್ಸ್ ಆ್ಯಂಡ್ ಸ್ಟಬಲ್ ಬರ್ನಿಂಗ್ ಬಗ್ಗೆ ನೋಡೋಣ. ಸೊ ಪೈರ್ಸ್ ಆ್ಯಂಡ್ ಸ್ಟಬಲ್ ಬರ್ನಿಂಗ್. ಎಸ್. ಸೊ ಇವಾಗ ಈ ಸ್ಟಬಲ್ ಬರ್ನಿಂಗನ್ನು ಈ ಒಂದು ಪಂಜಾಬ್ ಮತ್ತು ಈ ಹರಿಯಾಣ ರೀಜನ್ಗಳಲ್ಲಿ ಏನಕ್ಕೆ ಮಾಡ್ತಾರೆ ಅಂತಂದರೆ ಎಸ್. ಸೊ ಇವಾಗ ಏನಾಗುತ್ತೆ, ಈ ಒಂದು ನವಂಬರ್ ಸೀಸನ್ನಲ್ಲಿ ಏನು ಈ ಸ್ಟಬಲ್ ಬರ್ನಿಂಗನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಸೊ ನೆಕ್ಸ್ಟ್ ಅವರು ಈ ಒಂದು ಸೀಸನ್ಗೆ ಅಂದರೆ ವೀಟನ್ನು ಸೋವಿಂಗನ್ನು ಮಾಡಬೇಕು. ಅಂದರೆ ಪ್ಯಾಡಿ ಇರುತ್ತೆ ಅಥವಾ ರೈಸ್ ಇರುತ್ತೆ. ಸೊ ಈ ಪ್ಯಾಡಿಯನ್ನು ಹಾರ್ವೆಸ್ಟ್ ಮಾಡಿದ ನಂತರ ಮುಂದಿನ ಬೆಳೆಗೆ ಪ್ರಿಪ್ರೇಷನ್ ಮಾಡಬೇಕಾಗಿರುತ್ತೆ, ಅಂದರೆ ಭೂಮಿಯನ್ನು ಹದಗೊಳಿಸಬೇಕಾಗಿರುತ್ತೆ. ಅಂದರೆ ಇವಾಗ ನೆಕ್ಸ್ಟ್ ಬೆಳೆ ಅಲ್ಲಿ ಬೆಳೆಯುವಂಥದ್ದು ವೀಟ್ ಅಂದರೆ ಗೋಧಿನ ಬೆಳೀತಾರೆ. ಸೊ ಹೀಗಾಗಿ ಗೋಧಿ ಬೆಳೆಯನ್ನು ಬೆಳೆಯಲಿಕ್ಕೆ ಭೂಮಿಯನ್ನು
ಸಿದ್ಧಪಡಿಸಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಈ ಉಳಿದಿರುವಂಥ ಸ್ಟಬಲನ್ನು ಏನು ಮಾಡ್ತಾರೆ ಅವರು ಬರ್ನನ್ನು ಮಾಡ್ತಾರೆ. ಸೊ ಹೀಗಾಗಿ ಏನಾಗ್ತಾಯಿದೆ ಅಂತಂದರೆ ಇಲ್ಲಿ ಹೆಚ್ಚಿನ ಒಂದು ಫೈರ್ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಸೊ ಇಲ್ಲಿ ಈ ರೀತಿಯ ಒಂದು ಫೈರ್ಸ್ ಮತ್ತು ಸ್ಟಬಲ್ ಬರ್ನಿಂಗನ್ನು ಕ್ಯಾಪ್ಚರ್ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸ್ಯಾಟಲೈಟ್ ಡೇಟಾ ಫ್ರಾಮ್ ನಾಸಾಸ್ ಅಕ್ವಾ. ಸೊ ಹಿಯರ್ ನಾಸಾಸ್ ಅಕ್ವಾ ಮತ್ತು ಸುವೋಮಿ NPP. ಸೊ ಇವೆರಡೂ ಕೂಡ ಸೆಟ್ಲೈಟ್ ಆಗಿದೆ. ಸೊ ಈ ಸೆಟ್ಲೈಟ್ಗಳು ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ರೀಜನ್ನಲ್ಲಿ ಏನಾದರೂ ಸ್ಟಬಲ್ ಬರ್ನಿಂಗನ್ನು ಮಾಡ್ತಾಯಿದ್ರೆ ಅಥವಾ ಫೈರ್ ಇನ್ಸಿಡೆಂಟ್ಗಳು ಏನಾದರೂ ಕಾಣಿಸ್ಕೊಳ್ತಾ ಇದ್ರೆ ಅದನ್ನು ಕ್ಯಾಪ್ಚರನ್ನು ಮಾಡುತ್ತೆ. ಆ ಮೂಲಕ ಇಲ್ಲಿ ಈ ಸ್ಟಬಲ್ ಬರ್ನಿಂಗ್ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ಏನು ಮಾಡುತ್ತೆ ಅಂತಂದರೆ ಇದು ನೀಡುತ್ತೆ. ಬಟ್ ಇಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಾಮಾನ್ಯವಾಗಿ ಏನು ಈ ಒಂದು ರೀಜನಲ್ಲಿ ಈ ಒಂದು ಸ್ಯಾಟಲೈಟ್ ಹಾದು ಹೋಗುತ್ತೆ ಅಂದರೆ ಒಂದು ಭಾರತೀಯ ಒಂದು ಕಾಲಮಾನಕ್ಕೆ ಸರಿಯಾಗಿ 1:30 PM ಟು ಆ್ಯಂಡ್ 1:30 AM. ಸೊ ಈ ಒಂದು ಅವಧಿಯಲ್ಲಿ ಏನಂತಂದರೆ ರೈತರು ಸ್ಟಬಲ್ ಬರ್ನಿಂಗನ್ನು ಮಾಡೋದಿಲ್ಲ. ಅಂದರೆ ಸೊ ಇದೇನು ಮಾಡುತ್ತೆ ಅವಾಗ ಮಾಡಿದರೆ ಕ್ಯಾಪ್ಚರನ್ನು ಮಾಡುತ್ತೆ. ಸೊ ಅವರು ಈ ಒಂದು ಟೈಮನ್ನು ಬಿಟ್ಟು ಬೇರೆ ಒಂದು ಅವಧಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಸ್ಟಬಲ್ ಬರ್ನಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಸೊ ಈ ಒಂದು ರೀಜನಲ್ಲಿ ಪಂಜಾಬ್ ಮತ್ತು ಹರಿಯಾಣ ರೀಜನ್ಗಳಲ್ಲಿ ಪಂಜಾಬ್ ಮತ್ತು ಹರಿಯಾಣ ಸೊ ಈ ಒಂದು ರೀಜನ್ಗಳಲ್ಲಿ ಈ ಸ್ಟಬಲ್ ಬರ್ನಿಂಗನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಕಾರ್ಯವನ್ನು ಸ್ಟಬಲ್ ಬರ್ನಿಂಗ್. ಸೊ ಇದನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಆ ಒಂದು ಮ್ಯಾನೇಜ್ಮೆಂಟ್ಗೆ ಒಂದು ಕೆಲಸವನ್ನು ನೀಡಲಾಗಿರುತ್ತೆ. ಸೊ ಹಿಯರ್ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ, ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಇದಕ್ಕೆ ಈ ಒಂದು ಕೆಲಸವನ್ನು ನೀಡಲಾಗಿರುತ್ತೆ. ಸ್ಟಬಲ್ ಬರ್ನಿಂಗನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಕೆಲಸವನ್ನು ಇದಕ್ಕೆ ನೀಡಲಾಗಿದ್ದರೂ ಕೂಡ ಸೊ ಇದು ಏನು ಮಾಡ್ತಾ ಇದೆ ಅಂತಂದರೆ ಇದು ಈ ಒಂದು ಸ್ಟಬಲ್ ಬರ್ನಿಂಗನ್ನು ರೆಡ್ಯೂಸ್ ಮಾಡಲಿಕ್ಕೆ ಇನ್ನೂ ಕೂಡ ಸಫಲವಾಗಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಏನಾಗಿದೆ ಅಂತಂದರೆ ಇದರ ಮೇಲೆ ಇದೆ. ಬಟ್ ಇದು ಹೇಳೋ ಪ್ರಕಾರ ಈ CAQM ಅನ್ನುವಂಥ ಈ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಸ್ಟಬಲ್ ಬರ್ನಿಂಗ್ ಇನ್ಸಿಡೆಂಟು ಕಡಿಮೆ ಆಗಿದೆ ಅಂತ ಹೇಳಿ. ಬಟ್ ಇಲ್ಲಿ ಸ್ಯಾಟಲೈಟ್ ಡೇಟಾ ಏನು ಹೇಳ್ತಾ ಇದೆ, ಇಲ್ಲಿ ಸ್ಟಬಲ್ ಬರ್ನಿಂಗ್ ಇನ್ಸಿಡೆಂಟ್ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಹೆಚ್ಚಿಗೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದೆ. ಹಾಗೆ ಈವನ್ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡಿದೆ ಅಂತಂದರೆ ಇದನ್ನು ಟೀಕೆಯನ್ನು ಮಾಡಿದೆ. ಸೊ ಇದು ಸರಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದೆ. ಹಾಗೆ ಈ CAQM ಇವಾಗ ಇಸ್ರೋನ ಒಂದು ಸಹಾಯವನ್ನು ಕೇಳಿದೆ. ಏನು ಇಸ್ರೋನ ಸಹಾಯವನ್ನು ಕೇಳಿದೆ ಅಂತಂದರೆ ಇಲ್ಲಿ ಟು ಆರ್ ರಿಕ್ವೆಸ್ಟೆಡ್ ಇಸ್ರೋ ಟು ಡೆವಲಪ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಟ್ರ್ಯಾಕಿಂಗ್ ಬರ್ನ್ಟ್ ಏರಿಯಾಸ್. ಅಂದರೆ ಈ ಒಂದು ರೀಜನ್ಗಳಲ್ಲಿ ಏನು ಬರ್ನನ್ನು ಮಾಡ್ತಾ ಇದ್ದಾರೆ ಸ್ಟಬಲ್ ಬರ್ನಿಂಗನ್ನು ಅದನ್ನು ಸರಿಯಾಗಿ ಟ್ರ್ಯಾಕನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದ ಅಥವಾ ನಿಖರವಾದಂತಹ ಒಂದು ವ್ಯವಸ್ಥೆಯನ್ನು ನೀಡಬೇಕು ಅನ್ನುವಂಥ ಒಂದು ಮನವಿಯನ್ನು ಇಸ್ರೋದವರಿಗೆ ನೀಡಿದ್ದಾರೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಭೂತಾನ್ ಪಿಚಸ್ ಗೆಲೆಪು ಆ್ಯಸ್ ಬಿಗ್ಗೆಸ್ಟ್ ಕೋಆಪರೇಟಿವ್ ಪ್ರಾಜೆಕ್ಟ್. ಸೊ ಇಲ್ಲಿ ಭೂತಾನ್ ಏನು ಮಾಡುತ್ತೆ ತನ್ನ ಈ ಗೆಲೆಪು ನಗರವನ್ನು ಬಿಗ್ಗೆಸ್ಟ್ ಕೋಆಪರೇಟಿವ್ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡುತ್ತೆ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಇದನ್ನು ಈ ರೀತಿ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇತ್ತೀಚೆಗೆ ಈ ಭೂತಾನ್ನ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಅಂತಂದರೆ ಸೊ ಇಲ್ಲಿ ಈ ಒಂದು ನಗರವನ್ನು ಈ ಗೆಲೆಪು ರೀಜನ್ ಏನಿದೆ ಗೆಲೆಪು ಸೊ ಈ ಒಂದು ನಗರವನ್ನು ಜೀರೋ ಕಾರ್ಬನ್ ಸಿಟಿ ಅಂತ ಕರೆದಿದ್ದಾರೆ. ಜೀರೋ ಕಾರ್ಬನ್ ಸಿಟಿ. ಸೊ ಅಂದರೆ ಈ ಒಂದು ನಗರದಿಂದ ಯಾವುದೇ ರೀತಿಯ ಕಾರ್ಬನ್ ಎಮಿಷನ್ ಅನ್ನುವಂಥದ್ದು ಆಗೋದಿಲ್ಲ. ಸೊ ಹೀಗಾಗಿ ಏನು ಮಾಡಿದ್ದಾರೆ ಈ ಒಂದು ನಗರವನ್ನು ಗೆಲೆಪು ಸಿಟಿ ಅಂತ ಕರೆದಿದ್ದಾರೆ. ಸೊ ಈ ಗೆಲೆಪು ಸಿಟಿಯ ಒಟ್ಟಾರೆ ವಿಸ್ತೀರ್ಣ ಅನ್ನುವಂಥದ್ದು 2500 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಇರುವಂಥ ಒಂದು ರೀಜನ್ ಆಗಿ ಕಂಡುಬರುತ್ತೆ. ಹಾಗೆ ಇದನ್ನು ಸೊ ಇದರಲ್ಲಿ ಯಾವುದಕ್ಕೆ ಒತ್ತನ್ನು ನೀಡಲಾಗತ್ತೆ ಅಂತಂದರೆ ಕೋಆಪರೇಟಿವ್ ಆ್ಯಂಡ್ ಸಸ್ಟೈನೇಬಲ್ ವಿಷನ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಈ ನಗರಕ್ಕೆ ನೀಡಲಾಗತ್ತೆ. ಹಾಗೆ
ಈ ಒಂದು ನಗರದಲ್ಲಿ ಪ್ರಮುಖವಾಗಿ ಸೊ ಇದನ್ನು ಹಬ್ ಫಾರ್ ನಾಲೆಜ್, ಒಂದು ಜ್ಞಾನದ ಕೇಂದ್ರವನ್ನಾಗಿ, ಹಾಗೆ ಟೆಕ್ನಾಲಜಿಯ ಕೇಂದ್ರವನ್ನಾಗಿ, ಮತ್ತು ಈ ಫೈನಾನ್ಸ್ನ ಒಂದು ಹಬ್ ಆಗಿ ಈ ಒಂದು ನಗರವನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆಯೇ ಸೊ ಇಲ್ಲಿ ಅಂದರೆ ಈ ಭೂತಾನ್ನ ಪ್ರತಿ ಪ್ರಜೆಯನ್ನು ಏನಂತ ಕನ್ಸಿಡರ್ ಮಾಡ್ತಾರಂತಂದ್ರೆ, ಸೊ ಪ್ರತಿ ಪ್ರಜೆಯನ್ನು ಎವ್ರಿ ಸಿಟಿಜನ್ ಆಫ್ ಭೂತಾನ್ ಈಸ್ ಕನ್ಸಿಡರ್ಡ್ ಅ ಶೇರ್ ಹೋಲ್ಡರ್ ಆ್ಯಂಡ್ ಸ್ಟೇಕ್ ಹೋಲ್ಡರ್. ಅಂದರೆ ಷೇರುದಾರ ಮತ್ತು ಪಾಲುದಾರ ಅಂತ ಕನ್ಸಿಡರ್ ಮಾಡುತ್ತೆ. ಅಂದರೆ ಇದರ ಅರ್ಥ ತನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ದೇಶದ ಆರ್ಥಿಕ ಒಂದು ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ಆತ ಶೇರ್ ಹೋಲ್ಡರ್ನಾಗ ಆಗಿರ್ತಾನೆ, ಹಾಗೆ ಆ ಅಭಿವೃದ್ಧಿಯ ಪಾಲುದಾರ ಕೂಡ ಆಗಿರ್ತಾನಂತ ಹೇಳಿ ಸೊ ಈ ಭೂತಾನ್ ಅವರು ತಮ್ಮ ಪ್ರಜೆಗಳನ್ನ ಕನ್ಸಿಡರ್ನ ಮಾಡ್ತಾರೆ. ಸೊ ಇವಾಗ ಈ ಒಂದು ನಗರದ ಅಭಿವೃದ್ಧಿಯಲ್ಲಿ ಏನು ಗೆಲ್ಪು ರೀಜನ್ ಏನಿದೆ ಅಥವಾ ಈ ಒಂದು ಗೆಲೆಪು ಸಿಟಿ ಏನಿದೆ, ಸೊ ಈ ಒಂದು ನಗರದ ಅಭಿವೃದ್ಧಿಗೆ ಈ ಎರಡೂ ದೇಶಗಳು ಅಂದರೆ ಭೂತಾನ್ ಮತ್ತು ಈ ಭಾರತದ ಒಂದು ಸಹಕಾರ ಅನ್ನುವಂಥದ್ದು ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ಇತ್ತೀಚೆಗೆ ಈ ಒಂದು ಭೂತಾನ್ನ ಪ್ರೈಮ್ ಮಿನಿಸ್ಟರ್ ಅವರು ಈ ಒಂದು ಗೆಲುಪು ಸಿಟಿಯ ಒಂದು ಡೆವಲಪ್ಮೆಂಟ್ನ ಕುರಿತು ಭಾರತವನ್ನು ಹೊಗಳಿರ್ತಾರೆ ಅಥವಾ ಶ್ಲಾಘನೆಯನ್ನು ಮಾಡಿರ್ತಾರೆ. ಹಾಗೆ ಇತ್ತೀಚೆಗೆ ಭಾರತದ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಕೂಡ ಏನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ಈ ಭೂತಾನ್ನ ಪ್ರೈಮ್ ಮಿನಿಸ್ಟರ್ ಅವರನ್ನು ಯಂಗರ್ ಬ್ರದರ್ ಅಂತ ಹೇಳಿ ಕರೀತಾರೆ. ಯಂಗರ್ ಬ್ರದರ್. ಹಾಗೆ ಇದಕ್ಕೆ ಪ್ರತಿಯಾಗಿ ಈ ಭೂತಾನ PM ಏನು ಮಾಡ್ತಾರೆ ಅಂತಂದರೆ ಇವರನ್ನು ಎಲ್ಡರ್ ಬ್ರದರ್ ಅಂತ ಕೂಡ ಕರೀತಾರೆ. ಸೊ ಅಂದರೆ ಎರಡೂ ದೇಶಗಳ ನಡುವೆ ಒಂದು ಉತ್ತಮವಾದಂಥ ಒಂದು ಸಂಬಂಧವನ್ನು ನಾವಿಲ್ಲಿ ನೋಡ್ಬೋದು. ಎಲ್ಡರ್ ಬ್ರದರ್ ಮತ್ತು ಮೋದಿಯವರನ್ನು ಮೆಂಟರ್ ಅಂತಲೂ ಕೂಡ ಕರೀತಾರೆ. ಸೊ ಅದಾದ ನಂತರ ರೀಸೆಂಟಾಗಿ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಭೂತಾನ್ನ ರಾಜ ಭಾರತಕ್ಕೆ ಭೇಟಿಯನ್ನು ನೀಡ್ತಾರೆ. ಭಾರತಕ್ಕೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿ ಹಲವಾರು ರೀತಿಯ ಚರ್ಚೆಗಳನ್ನ ಮಾಡಲಾಗತ್ತೆ. ಅಂದರೆ ಸೊ ಇವರು ಯಾವ ಉದ್ದೇಶವನ್ನು ಇಟ್ಕೊಂಡು ಭಾರತಕ್ಕೆ ಬಂದಿರ್ತಾರೆ ಅಂತಂದರೆ ಇಲ್ಲಿ ಏನು ಈ ಭೂತಾನಲ್ಲಿ ಹೂಡಿಕೆಯನ್ನು ಮಾಡಲಿಕ್ಕೆ, ಹಾಗೆ ಹಲವಾರು ರೀತಿಯ ಒಂದು ಮೂಲ ಸೌಕರ್ಯಗಳು. ಸೊ ಇದರಲ್ಲಿ ಬಹುಮುಖ್ಯವಾಗಿ ಆಸ್ಪತ್ರೆ, ಶಿಕ್ಷಣ, ಸೊ ಈ ಒಂದು ವಲಯಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು ಅನ್ನುವಂಥ ಭಾರತ ಈ ಒಂದು ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಬೇಕಂತ ಹೇಳಿ ಆ ಭೂತಾನ ರಾಜವರು ಭಾರತಕ್ಕೆ ವಿಸಿಟನ್ನು ಕೂಡ ಮಾಡಿರ್ತಾರೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ಸ್. ಸೊ ಇವು ಪ್ರಿಲಿಮ್ಸ್ ರಿಲೇಟೆಡ್ ಟಾಪಿಕ್ಸ್ ಆಗಿದೆ. ಸೊ ಫಸ್ಟ್ ಒನ್ ಈಸ್ ಗುರು ತೇಜ್ ಬಹದ್ದೂರ್. ಸೊ ಇವರು ಇವಾಗ ಏನಕ್ಕೆ ಸುದ್ದಿಯಲ್ಲಿದ್ದಾರೆ ಅಂತಂದ್ರೆ ಶಹೀದಿ ದಿವಸ್ ಆನ್ 24th ನವಂಬರ್, ಅಂದರೆ ಪ್ರತಿ ವರ್ಷ ನವಂಬರ್ 24ರಂದು ಶಹೀದಿ ದಿವಸ್ ಅಂತ ಸೆಲೆಬ್ರೇಟ್ ಮಾಡಲಾಗತ್ತೆ. ಯಾಕಂತಂದ್ರೆ ಈ ಒಂದು ದಿನದಂದು ಗುರು ತೇಜ್ ಬಹದ್ದೂರ್ ಅವರು ಜನನವಾಗಿರ್ತಾರೆ. ಸೊ ಯಾರು ಇವರು ಅಂತಂದ್ರೆ ಹಿ ವಾಸ್ 9th ಆಫ್ 10 ಗುರೂಸ್ ಆಫ್ ಸಿಖ್ ರಿಲಿಜನ್. ಸೊ ಏನು ಈ ಸಿಖ್ ಧರ್ಮದ 10 ಗುರುಗಳು ಬರ್ತಾರೆ. ಆ 10 ಗುರುಗಳಲ್ಲಿ 9ನೇ ಒಂದು ಗುರು ಆಗಿರ್ತಾರೆ ಅವರು, ಗುರು ತೇಜ್ ಬಹದ್ದೂರ್ ಅನ್ನುವಂಥವ್ರು. ಸೊ ಇವರ ಹೀಸ್ ಫಾದರ್ ವಾಸ್ ದ 6th ಗುರು ಆಫ್ ಸಿಖ್ಸ್, ಗುರು ಹರ್ಗೋವಿಂದ್ ಸಾಹಿಬ್ ಅನ್ನುವಂಥವ್ರು. ಸೊ ಇಲ್ಲಿ ಇವರ ತಂದೆ ಕೂಡ ಸೊ ಈ ಸಿಖ್ ಧರ್ಮದ 10 ಗುರುಗಳೇನಿದ್ದಾರೆ ಆ 10 ಗುರುಗಳಲ್ಲಿ 6ನೇ ಒಂದು ಸಿಖ್ ಗುರು ಆಗಿರ್ತಾರೆ. ಸೊ ಅವರ ಹೆಸರಲ್ಲಿ ಗುರು ಹರಗೋವಿಂದ್ ಸಾಹಿಬ್ ಅನ್ನುವಂಥವ್ರು. ಸೊ ನೆಕ್ಸ್ಟ್ ಒನ್, ಹಿ ಗಾಟ್ ಹೀಸ್ ನೇಮ್ ಫ್ರಾಮ್ ಹೀಸ್ ಫೈಟಿಂಗ್ ಆ್ಯಂಡ್ ಸ್ವರ್ಡ್ ಸ್ಕಿಲ್ಸ್ ಆನ್ ದ ಬ್ಯಾಟಲ್ ಫೀಲ್ಡ್. ಅಂದರೆ ಇವರಿಗೆ ಈ ಹೆಸರು ಏನಕ್ಕೆ ಬಂದಿದೆ ಅಂತಂದರೆ ಇವರು ಯುದ್ಧ ಭೂಮಿಯಲ್ಲಿ ತಮ್ಮ ಏನು ಈ ಸ್ವರ್ಡ್ ಮತ್ತು
ತಮ್ಮ ಈ ಒಂದು ಹೋರಾಟದ ಒಂದು ಕೌಶಲ್ಯವನ್ನು ಗುರುತಿಸಿ ಇವರಿಗೆ ಈ ಒಂದು ಹೆಸರು ಇವಾಗ ಬಂದಿದೆ. ಸೊ ಶಿ ವಾಸ್ ನೌನ್ ಆಸ್ ದ ಹಿಂದ್ ಕಿ ಚಾದರ್. ಸೊ ಇವರನ್ನು ಹಿಂದ್ ಕಿ ಚಾದರ್ ಅಂತ ಅಥವಾ ಶೀಲ್ಡ್ ಆಫ್ ಇಂಡಿಯಾ ಅಂತಲೂ ಕೂಡ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಸೊ ಯಾರನ್ನು ಇಲ್ಲಿ ಶೀಲ್ಡ್ ಆಫ್ ಇಂಡಿಯಾ ಮತ್ತು ಹಿಂದ್ ಕಿ ಚಾದರ್ ಅಂತ ಕರೀತಾರೆ ಅಂತಂದರೆ ಗುರು ತೇಜ್ ಬಹದ್ದೂರ್. ಸೊ ಇವರ ಕೆಲಸಗಳೇನು, ಇವರ ಸಾಧನೆಗಳೇನು ಅಂತಂದರೆ ಹಿ ಬಿಲ್ಡ್ ದಿ ಸಿಟಿ ಆಫ್ ಆನಂದಪುರ ಸಾಹಿಬ. ಸೊ ಇವರು ಆನಂದಪುರ ಸಾಹಿಬ ಅನ್ನುವಂಥ ಒಂದು ನಗರವನ್ನು, ಸೊ ಈ ಒಂದು ನಗರ ಸೊ ಸತ್ಲಜ್ ನದಿಗೆ ಸಮೀಪದಲ್ಲಿದೆ. ಸೊ ಇದು ಪಂಜಾಬ್ನಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ನಗರವನ್ನು ಕೂಡ ಇಲ್ಲಿ ಬಿಲ್ಡನ್ನು ಮಾಡ್ತಾರೆ. ಹಿಯರ್ ದ ಲಾಸ್ಟ್ 2 ಸಿಖ್ ಗುರುಸ್ ಲಿವ್. ಸೊ ಈ ಒಂದು ನಗರದಲ್ಲಿ ಈ ಸಿಖ್ ಧರ್ಮದ ಕೊನೆಯ 2 ಗುರುಗಳು ವಾಸವನ್ನು ಮಾಡ್ತಾರೆ. ಹಾಗೆ ವರ್ ಗುರು ಗೋವಿಂದ್ ಸಿಂಗ್ ಫೌಂಡೆಡ್ ದಿ ಖಾಲ್ಸಾ ಪಂಥ್ ಇನ್ 1619. ಓಕೆ. ಸೊ ಹಿಯರ್ ಅಂದರೆ ಈ ಒಂದು ನಗರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಗೇನ್ ಈ ಗುರು ಗೋವಿಂದ್ ಸಿಂಗ್ ಅವರು ಈ ಖಾಲ್ಸಾ ಅನ್ನುವಂಥ ಒಂದು ಪಂಥವನ್ನು ಕೂಡ ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಇವರ ಒಂದು ಧಾರ್ಮಿಕ ಒಂದು ಕಾರ್ಯಗಳೇನು, ಸಾಧನೆಗಳೇನು ಅಂತಂದರೆ ಸೊ ಹಿ ಕಾಂಟ್ರಿಬ್ಯೂಟೆಡ್ more than 100 poetic hymns to Granth Sahib which cover various topics such as the nature of God, human attachment, body, mind and dignity, service, etc. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಸುಮಾರು 100ಕ್ಕೂ ಹೆಚ್ಚಿನ ಒಂದು ಕವಿತೆಗಳನ್ನ ಏನು ಮಾಡ್ತಾರೆ ಅಂತಂದರೆ ಈ ಸಿಖ್ಖರ ಪವಿತ್ರ ಗ್ರಂಥವಾಗಿರುವಂಥ ಈ ಗುರು ಗ್ರಂಥ ಸಾಹಿಬಕ್ಕೆ ಏನು ಮಾಡ್ತಾರೆ, ಆ್ಯಡನ್ನು ಮಾಡ್ತಾರೆ. ಸೊ ಇದರಲ್ಲಿ ಸೊ ಈ ಒಂದು ಕೃತಿಯಲ್ಲಿ ಹಲವಾರು ರೀತಿಯ ದೇವರಿಗೆ ಸಂಬಂಧ, ನೇಚರ್ ಆಫ್ ಗಾಡ್, ಹ್ಯೂಮನ್ ಅಟ್ಯಾಚ್ಮೆಂಟ್ ಮತ್ತು ದೇಹ, ಮನಸ್ಸು, ಸೊ ಇದಕ್ಕೆ ಮತ್ತು ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಒಂದು ವಿಷಯಗಳು ಇದರಲ್ಲಿ ಕವರ್ ಆಗಿರುತ್ತೆ. ಇನ್ನು ರಾಜತಾಂತ್ರಿಕ ಒಂದು ಕೆಲಸಗಳೇನಂತಂದರೆ ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಕನ್ಸಾಲೇಷನ್ ಬಿಟ್ವೀನ್ ರಾಜ ಬಿಷನ್ ಸಿಂಗ್ ಆ್ಯಂಡ್ ರಾಜ ಪರ್ನಪಾಲ್, ದಸ್ ಅವಾಯ್ಡಿಂಗ್ ಅ ವಾರ್. ಸೊ ಇವರ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಅಂದರೆ ಈ ರಾಜ ಬಿಷನ್ ಸಿಂಗ್ ಮತ್ತು ರಾಜ ಪರನ್ಪಾಲ್ ಅನ್ನುವರ ನಡುವೆ ಯುದ್ಧವನ್ನು ಅವಾಯ್ಡ್ ಮಾಡಲಿಕ್ಕೆ ಅಥವಾ ಕೊನೆಗೊಳಿಸಲಿಕ್ಕೆ ಇವರು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸೊ ನೆಕ್ಸ್ಟ್ ಇವರ ಮಾರ್ಟಿರ್ಡೋಮ್. ಸೊ ಹಿ ವಾಸ್ ದ ಅರೆಸ್ಟೆಡ್ ಬೈ ದ ಮುಗಲ್ಸ್ ಆನ್ ದ ಆರ್ಡರ್ಸ್ ಆಫ್ ಔರಂಗಜೇಬ್ ಇನ್ 1665. ಸೊ ಹಿ ವಾಸ್ ಪೋಸ್ಟ್ ಅರೆಸ್ಟೆಡ್ ಬೈ. ಸೊ ಇವರನ್ನ ಮೊದಲು ಯಾರು ಅಥವಾ ಬಂಧನವನ್ನು ಮಾಡ್ತಾರೆ ಅಂತಂದ್ರೆ ಸೊ 1665ರಲ್ಲಿ ಔರಂಗಜೇಬರ ಆದೇಶದ ಮೇರೆಗೆ ಏನು ಮಾಡ್ತಾರೆ ಅಂದರೆ ಮುಘಲರು ಇವರನ್ನು ಬಂಧನವನ್ನು ಮಾಡ್ತಾರೆ. ಹಾಗೆ ಹಿ ವಾಸ್ ಪಬ್ಲಿಕ್ಲಿ ಬಿಹೆಡೆಡ್ ಇನ್ 1675 ಆನ್ ದ ಆರ್ಡರ್ ಆಫ್ ಔರಂಗಜೇಬ್ ಇನ್ ಡೆಲ್ಲಿ. ಸೊ ಇಲ್ಲಿ ಔರಂಗಜೇಬನ ಆಜ್ಞೆಯ ಮೇರೆಗೆ 1675ರಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಇವರನ್ನು ಬಿಹೆಡೆಡ್, ಶಿರಚ್ಛೇದನವನ್ನು ಮಾಡಲಾಗತ್ತೆ, ತಲೆಯನ್ನು ಕತ್ತರಿಸಲಾಗತ್ತೆ. ಸೊ ಹೀಸ್ ಮಾರ್ಟಿರ್ಡೋಮ್ಸ್ ಈಸ್ ರಿಮೆಂಬರ್ಡ್ ಆಸ್ ದ ಶಹೀದಿ ದಿವಸ್ ಎವ್ರಿ ಇಯರ್ ಆನ್ 24th ನವಂಬರ್. ಅಂದರೆ ಏನು ಇವರು ಹುತಾತ್ಮರಾಗ್ತಾರೆ ಈ ಒಂದು ದಿನವನ್ನು ಶಹೀದಿ ದಿವಸ್ ಅಂತ ಹೇಳಿ ಸೆಲೆಬ್ರೇಟನ್ನು ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒನ್, ಗ್ಲೋಬಲ್ ಅಲೈನ್ಸ್ ಅಗೇನ್ಸ್ಟ್ ಹಂಗರ್ ಆ್ಯಂಡ್ ಪವರ್ಟಿ. ಎಸ್. ಸೊ ಇದು ಏನು ನ್ಯೂಸಲ್ಲಿದೆ ಅಂತಂದರೆ ಲಾಂಚ್ಡ್ ಆಟ್ ದ G20 ಲೀಡರ್ಸ್ ಸಮಿಟ್ ಇನ್ ರಿಯೋ ಡಿ ಜೆನೇರೋ, ಬ್ರೆಜಿಲ್ ಇನ್ ನವಂಬರ್ 2024. ಸೊ ಏನು ಈ 2024ರಲ್ಲಿ ನವಂಬರ್ನಲ್ಲಿ ಏನು ನಡೆಯುತ್ತೆ, ಸೊ ಈ G20 ಲೀಡರ್ ಸಮಿಟ್ ಏನು ನಡೆಯುತ್ತೆ ಈ ಒಂದು ರೀಜನಲ್ಲಿ, ಆವಾಗ ಈ ಒಂದು ಇನಿಷಿಯೇಟಿವ್ನ ಲಾಂಚನ್ನು ಮಾಡಿದ್ದಾರೆ. ಸೊ ಏನಿದು ಅಂತಂದರೆ ಸೊ ಇಟ್ ಈಸ್ ಅ ವಾಲಂಟರಿ ಕೋಲಿಷನ್ ಲೆವರೇಜಿಂಗ್ UN ಬಾಡೀಸ್ ಆ್ಯಂಡ್ ಅದರ್ ಆರ್ಗನೈಸೇಷನ್ ಫಾರ್ ಇಟ್ಸ್ ಆಪರೇಷನ್ಸ್ ವಿತೌಟ್ ಹ್ಯಾವಿಂಗ್ ಇಟ್ ಸೆಲ್ಫ್ ಅ ಲೀಗಲ್ ಪರ್ಸನಾಲಿಟಿ. ಸೊ ಇದು ಒಂದು ಕಾನೂನಾತ್ಮಕ ಒಂದು ಘಟಕ ಅಲ್ಲದೆ ಇದ್ರೂ ಕೂಡ ಏನು ಮಾಡ್ತದೆ, ವಿಶ್ವಸಂಸ್ಥೆ ಹಲವಾರು ಸಂಘಟನೆ ಕೂಡ ಏನು ಮಾಡುತ್ತೆ ಇದಕ್ಕೆ ವಾಲಂಟರ್ ಆಗಿ ಈ ಒಂದು ಇನಿಷಿಯೇಟಿವ್ನ ಮುನ್ನಡೆಸ್ಕೊಂಡು ಹೋಗುತ್ತೆ. ಸೊ ಇದರ ಉದ್ದೇಶ ಏನು ಅಂತಂದರೆ ಟು ಸಪೋರ್ಟ್ ಆ್ಯಂಡ್ ಎಕ್ಸಿಲರೇಟ್ ಎಫರ್ಟ್ಸ್ ಟು ಎರಾಡಿಕೇಟ್ ಹಂಗರ್ ಆ್ಯಂಡ್ ಪವರ್ಟಿ. ಸೊ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ 1 ಮತ್ತು 2. ಸೊ ಇಲ್ಲಿ SDG 1 ಏನಿದೆ ಹಂಗರನ್ನ ಎಲಿಮಿನೇಟ್ ಮಾಡಬೇಕನ್ನುವಂಥದ್ದು, 2 ಅನ್ನುವಂಥದ್ದು ಏನಿದೆ ಪಾವರ್ಟಿನ ಎಲಿಮಿನೇಟ್ ಮಾಡಬೇಕನ್ನುವಂಥದ್ದು. ಅಂದರೆ ಬಡತನ ಮತ್ತು ಹಸಿವನ್ನು ನಿರ್ಮೂಲನೆಯನ್ನು 2030ರ ವೇಳೆಗೆ, ಹಾಗೆ ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ ಅಂದರೆ ಈ SDG 10 ಆಗಿರುವಂಥ ಸುಸ್ಥಿರ ಅಭಿವೃದ್ಧಿ ಗುರಿ 10ನೇ ಗುರಿಯಾಗಿರುವಂಥ ಅಸಮಾನತೆಯನ್ನು ನಿರ್ಮೂಲನೆಯನ್ನು ಮಾಡುವಂಥ ಗುರಿಯನ್ನು ಸೊ ಈ ಒಂದು ಇನಿಷಿಯೇಟಿವ್ ಇಲ್ಲಿ ಹೊಂದಿದೆ. ಸೊ ಇದರಲ್ಲಿ ಹಲವಾರು ಮೆಂಬರ್ಸ್ ಕೂಡ ಬರುತ್ತೆ. ಅಂದರೆ 81 ಕಂಟ್ರೀಸ್ ಇದೆ, ಅದರಲ್ಲಿ
ಭಾರತವು ಕೂಡ ಹೊಂದಿದೆ, ವೆರಿ ಇಂಪಾರ್ಟೆಂಟ್. ಹಾಗೆ ಫಂಡಿಂಗ್, ಇದಕ್ಕೆ ಒಂದು ಧನ ಸಹಾಯವನ್ನು ಯಾರೆಲ್ಲ ಮಾಡ್ತಾರೆ ಅಂತಂದರೆ FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ಯುನಿಸೆಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಅವರು ಇದಕ್ಕೆ ಧನ ಸಹಾಯವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್, ಜಾಬ್ಸ್ ಆಟ್ ಯುವರ್ ಡೋರ್ ಸ್ಟೆಪ್ಸ್ ರಿಪೋರ್ಟ್ ಅಂತ. ಸೊ ಇಲ್ಲಿ ನಮಗೆ ರಿಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನಲ್ಲಿ. ರಿಪೋರ್ಟ್ ಆಗಿರ್ಬೋದು ಅಥವಾ ಇಂಡೆಕ್ಸ್ ಆಗಿರ್ಬೋದು ನಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಟ್ ಈಸ್ ಎ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್. ಸೊ ಅಂದರೆ ಈ ಒಂದು ರಿಪೋರ್ಟನ್ನು ವರ್ಲ್ಡ್ ಬ್ಯಾಂಕ್ ಅವರು ರಿಲೀಸನ್ನು ಮಾಡ್ತಾರೆ. ಸೊ ಯಾವ ಉದ್ದೇಶಕ್ಕಾಗಿ? ರಿಪೋರ್ಟ್ ಫೋಕಸಿಂಗ್ ಆನ್ ಜಾಬ್ಸ್ ಡಯಾಗ್ನೋಸ್ಟಿಕ್ ಫಾರ್ ಯಂಗ್ ಪೀಪಲ್, ಅಂದರೆ ಈ ತರುಣರಲ್ಲಿ ಒಂದು ಉದ್ಯೋಗದ ಮಟ್ಟ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಲಿಕ್ಕೆ ಸೊ ಈ ಒಂದು ವರದಿಯನ್ನು ಅಥವಾ ರಿಪೋರ್ಟನ್ನು ರಿಲೀಸನ್ನು ಮಾಡ್ತಾರೆ. ಸೊ ಇಟ್ ಕವರ್ಸ್ ಸ್ಟೇಟ್, ಅಂದರೆ ಯಾವೆಲ್ಲ ಒಂದು ರೀಜನ್ಗಳನ್ನ ಇದು ಒಳಗೊಂಡಿದೆ ಅಂತಾರೆ, ಹಿಮಾಚಲ ಪ್ರದೇಶ್, ಕೇರಳ, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ, ಒಡಿಶಾ ಮತ್ತು ರಾಜಸ್ಥಾನ್, ಈ 6 ರಾಜ್ಯಗಳನ್ನ ಇದು ಒಳಗೊಂಡಿರುತ್ತೆ. ಸೊ ಇದರ ಉದ್ದೇಶ ಏನು? ಆ್ಯಕ್ಟ್ ಆಸ್ ದ ಬೋತ್ ಡಯಾಗ್ನೋಸ್ಟಿಕ್ ಟೂಲ್ ಆ್ಯಂಡ್ ರೋಡ್ ಮ್ಯಾಪ್. ಅಂದರೆ ಡಯಾಗ್ನೋಸ್ಟಿಕ್ ಟೂಲ್ ಅಂತಂದರೆ ಸೊ ಇವಾಗ ಸದ್ಯಕ್ಕೆ ಉದ್ಯೋಗ ಯಾವ ರೀತಿ ಇದೆ ಅದನ್ನು ಡಯಾಗ್ನೋಸ್ ಮಾಡುತ್ತೆ. ಹಾಗೆ ರೋಡ್ ಮ್ಯಾಪ್ ಅಂತಂದರೆ ಈ ನಿರುದ್ಯೋಗದ ದರ ಅಥವಾ ಉದ್ಯೋಗದ ದರ ಏನು ಕಡಿಮೆ ಇದ್ದರೆ ಸೊ ಭವಿಷ್ಯದಲ್ಲಿ ಉದ್ಯೋಗವನ್ನು ಹೆಚ್ಚಿಸಲಿಕ್ಕೆ ಯಾವೆಲ್ಲ ಮಾರ್ಗವನ್ನು ಕಂಡುಕೊಳ್ಳಬೇಕು ಅನ್ನೋದರ ಕುರಿತು ರೋಡ್ ಮ್ಯಾಪ್ ಅಥವಾ ಬ್ಲೂ ಪ್ರಿಂಟನ್ನು ಹಾಕಿಕೊಡ್ತಾರೆ. ಸೊ ಇದು ಇದರ ಉದ್ದೇಶ ಆಗಿದೆ. ಹಾಗೆ ಲಿಂಕ್ಸ್ ಎಜುಕೇಷನ್ ವಿತ್ ಇಂಡಿಯಾಸ್ ಜಾಬ್ಸ್ ಅಜೆಂಡಾ, ಅಂದರೆ ಇಲ್ಲಿ ಆ ಉದ್ಯೋಗಕ್ಕೆ ಯಾವ ರೀತಿಯ ಒಂದು ಕೌಶಲ್ಯ ಬೇಕನ್ನುವಂಥದ್ದನ್ನು ಕುರಿತು ಏನು ಮಾಡ್ತಾರೆ ಅಂದರೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ಅವುಗಳಿಗೆ ಇದನ್ನು ಕನೆಕ್ಟನ್ನು ಮಾಡ್ತಾರೆ. ಹಾಗೆ ಸೊ ಇದರಲ್ಲಿ ಒಂದು ಯಂಗ್ ಪೀಪಲ್ ಅವರ ಈ ಸ್ಕಿಲ್ ಗ್ಯಾಪ್, ಅಂದರೆ ಈ ಒಂದು ಇಂಡಸ್ಟ್ರಿ ಮತ್ತು ಈ ಶಾಲೆಗಳಲ್ಲಿ ಯಾವ ರೀತಿಯ ಒಂದು ಅಂತರ, ಅಂದರೆ ಈ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಕೌಶಲ್ಯವನ್ನು ಶಾಲೆಗಳಲ್ಲಿ ಯಾವ ರೀತಿ ಟೀಚ್ ಮಾಡ್ತಾರೆ, ಸೊ ಇದರ ಕುರಿತು ಅಂತರ ಎಷ್ಟಿದೆ ಅನ್ನೋಂಥದ್ದನ್ನು ಕೂಡ ಏನು ಮಾಡಲಾಗುತ್ತೆ. ಸೊ ಈ ಒಂದು ರಿಪೋರ್ಟ್ ಅಡಿಯಲ್ಲಿ ಅನಲೈಸಿಸ್ ಮಾಡಲಾಗುತ್ತೆ ಅಥವಾ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಒನ್, ಫೈಟೋಪ್ಲಾಂಕ್ಟನ್ ಬ್ಲೂಮ್ ಅನ್ನುವಂಥದ್ದು. ಎಸ್, ಸೊ ಇಲ್ಲಿ ಫೈಟೋಪ್ಲಾಂಕ್ಟನ್ಸ್ ಆರ್ ಮೈಕ್ರೋಸ್ಕೋಪಿಕ್ ಪ್ಲಾಂಟ್ಸ್, ಅಂದರೆ ಇವು ಅತಿ ಒಂದು ಚಿಕ್ಕ ಒಂದು ಸಸ್ಯಗಳಾಗಿವೆ. ಬಟ್ ದೇ ಪ್ಲೇ ಹ್ಯೂಜ್ ರೋಲ್ ಇನ್ ದ ಮರೈನ್ ಫುಡ್ ವೆಬ್. ಸೊ ಇದು ಈ ಒಂದು ಸಾಗರದ ಒಂದು ಆಹಾರ ಸರಪಳಿಯಲ್ಲಿ ಅಥವಾ ಆಹಾರ ಜಾಲದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಲೈಕ್ ಪ್ಲಾಂಟ್ಸ್ ಆನ್ ಲ್ಯಾಂಡ್, ಅಂದರೆ ಏನು ಭೂಮಿಯಲ್ಲಿ ಇರುವಂಥ ಸಸ್ಯಗಳಂತೆ ಇವು ಕೂಡ ಅಂದರೆ ಫೈಟೋಪ್ಲಾಂಕ್ಟನ್ ಪರ್ಫಾರ್ಮ್ ಫೋಟೋಸಿಂಥೆಸಿಸ್. ಸೊ ಇವು ಕೂಡ ಏನು ಮಾಡುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡುತ್ತೆ. ಸೊ ಇಲ್ಲಿ ಫೈಟೋಪ್ಲಾಂಕ್ಟನ್ ಬ್ಲೂಮ್ ಅಂದರೆ ಈ ಸಸ್ಯಗಳು ಅರಳುವಂಥದ್ದು. ಸೊ ವೆನ್ ಲೈಟ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಅದರ್ ಕಂಡೀಷನ್ಸ್ ಸಚ್ ಆಸ್ ಟೆಂಪರೇಚರ್ ಆರ್ ಆಟ್ ದ ಬೆಸ್ಟ್ ಲೆವೆಲ್ ಫಾರ್ ದ ಫೈಟೋಪ್ಲಾಂಕ್ಟನ್, ದೇ ಕ್ಯಾನ್ ರ್ಯಾಪಿಡ್ಲಿ ಮಲ್ಟಿಪ್ಲೈಡ್ ಆ್ಯಂಡ್ ಫ್ಲೋರಿಶ್. ದಿಸ್ ಲೀಡ್ಸ್ ಟು ದಿ ಡೆವಲಪ್ಮೆಂಟ್ ಆಫ್ ಫೈಟೋಪ್ಲಾಂಕ್ಟನ್ ಬ್ಲೂಮ್. ಅಂದರೆ ಇದು ಬೆಳವಣಿಗೆ ಆಗಲಿಕ್ಕೆ ಒಂದು ಉತ್ತಮವಾದಂಥ ವಾತಾವರಣ ಇರಬೇಕು, ಅಂದರೆ ಟೆಂಪ್ರೇಚರ್ ಇರಬೇಕು. ಸೊ ಈ ಒಂದು ಸನ್ನಿವೇಶಗಳಲ್ಲಿ ಏನು ಮಾಡುತ್ತೆ, ಇದು ಸರಿಯಾಗಿ ಬೆಳೆಯುತ್ತೆ ಅಂತ. So they grow and reproduce to a point where they are so dense that their presence changes to the color of the water in which they live. ಅಂದರೆ ಸೊ ಇವುಗಳು ಎಲ್ಲಿ ಬೆಳವಣಿಗೆ ಆಗುತ್ತೆ ಆ ಒಂದು ರೀಜನ್ಗಳಲ್ಲಿ ಏನು ಮಾಡುತ್ತೆ, ಸೊ ಆ ಒಂದು ಬಣ್ಣವನ್ನು ಆ ಒಂದು ರೀಜನ್ನ ಕಲರನ್ನು ಚೇಂಜ್ ಮಾಡುತ್ತೆ. ಸೊ ಬ್ಲೂಮ್ಸ್ ಕ್ಯಾನ್ ಬಿ ಕ್ವಿಕ್ ಇವೆಂಟ್ಸ್ ದ್ಯಾಟ್ ಬಿಗಿನ್ ಆ್ಯಂಡ್ ಎಂಡ್ ವಿದಿನ್ ಅ ಫ್ಯೂ ಡೇಸ್ ಆರ್ ದೇ ಮೇ ಲಾಸ್ಟ್ ಸೆವರಲ್ ವೀಕ್ಸ್. ಅಂದರೆ ಇದು ಏನು ಅರಳುತ್ತೆ ಈ ಒಂದು ಫೈಟೋಪ್ಲಾಂಕ್ಟನ್ ಅನ್ನೋದು ಕೆಲವೇ ದಿನಗಳಿಗೆ ಸೀಮಿತವಾಗಿರುತ್ತೆ. ಅದು ಒಂದು ವಾರದ ಅಥವಾ ಹಲವಾರು ವಾರಗಳಿಗೆ ಕೂಡ ಇರಬಹುದು ಇದು. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ, ಸೊ ಇದು ಈ ಒಂದು ಫೈಟೋಪ್ಲಾಂಕ್ಟನ್ ಇಸ್ ಎಸ್ಟಿಮೇಟೆಡ್ ಟು ಪ್ರೊಡ್ಯೂಸ್ ಅಬೌಟ್ 50% ಆಫ್ ಅರ್ತ್ಸ್ ಆಕ್ಸಿಜನ್. ಸೊ ವೆರಿ ಇಂಪಾರ್ಟೆಂಟ್, ಅಂದರೆ ಈ ಭೂಮಿಯ ಒಂದು ಆಕ್ಸಿಜನ್ ಉತ್ಪಾದನೆಯಲ್ಲಿ 50% ಉತ್ಪಾದನೆಯನ್ನು ಈ ಫೈಟೋಪ್ಲಾಂಕ್ಟನ್ಗಳೇ ಉತ್ಪತ್ತಿಯನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಒನ್, ನರ್ಸಾಪುರ ಲೇಸ್ ಕ್ರಾಫ್ಟ್ ಅನ್ನುವಂಥದ್ದು. ಸೊ ಇದಕ್ಕೆ ಇವಾಗ GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ನೀಡಿದ್ದಾರೆ. ನರ್ಸಾಪುರ ಇಸ್ ಸಿಟುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ಗೋದಾವರಿ ರಿವರ್ ಇನ್ ಆಂಧ್ರ ಪ್ರದೇಶ್. ಸೊ ಈ ನರ್ಸಾಪುರ ಅನ್ನುವಂಥ ರೀಜನ್ ಎಲ್ಲಿ ಕಂಡು ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಇಟ್ ಈಸ್ ಬಿಲೀವ್ ದ್ಯಾಟ್ ದ ವುಮೆನ್ ಆಫ್ ದ ಫಾರ್ಮಿಂಗ್ ಕಮ್ಯುನಿಟಿ ಆಫ್ ದಿಸ್ ರೀಜನ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಹೈಲಿ ಅಟ್ರಾಕ್ಟಿವ್ ಆರ್ಟ್ ಪ್ಯಾಕ್ಸ್ ಫ್ರಾಮ್ ಕಲರ್ಫುಲ್ ಲೇಸ್ ಅಬೌಟ್ 150 years ago. ಸೊ ಈ ಒಂದು ಕಲೆ ಅನ್ನುವಂಥದ್ದು ಯಾವಾಗ ಬೆಳಕಿಗೆ ಬಂದಿದ್ದು ಅಥವಾ ಅಭಿವೃದ್ಧಿ ಆಗಿರುವಂಥದ್ದು ಅಂದರೆ 150 ವರ್ಷಗಳ ಹಿಂದೆ. ಸೊ ಈ ಒಂದು ರೀಜನಲ್ಲಿ ಗೋದಾವರಿ ರಿವರ್ನ ಅಂತಂದರೆ ಈ ನರ್ಸಾಪುರ ರೀಜನಲ್ಲಿ
ಈ ಒಂದು ಕೃಷಿ ಕುಟುಂಬಕ್ಕೆ ಅಥವಾ ಕೃಷಿ ಸಮುದಾಯಕ್ಕೆ ಬಿಲಾಂಗ್ ಆಗಿರುವಂಥ ಮಹಿಳೆಯರು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಕಲೆಯನ್ನು ಪೋಷಣೆಯನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ದ ಕ್ರಾಫ್ಟ್ ಹ್ಯಾಸ್ ಸರ್ವೈವ್ಡ್ ದಿ ಇಂಡಿಯನ್ ಪೆಮೈನ್ 1899 ಅಂದರೆ ಈ ಒಂದು ಸಮಯದಲ್ಲಿ ಅಂದರೆ 1899ರಲ್ಲಿ ಕ್ಷಾಮ ಆದರೂ ಕೂಡ ಏನಾಗಿದೆ ಅಂತಂದರೆ ಈ ಒಂದು ಕಲೆಯನ್ನು ಕಾಪಾಡಿಕೊಂಡು ಬರಲಾಗಿದೆ. ಹಾಗೆ ಗ್ರೇಟ್ ಡಿಪ್ರೆಷನ್ ಆದರೂ ಕೂಡ ಅವಾಗ ಕೂಡ ಸರ್ವೈವ್ ಆಗಿದೆ. ಹಾಗೆ ದ ಲೇಸ್ ವರ್ಕ್ ಈಸ್ ಡನ್ ಯೂಸಿಂಗ್ ಥಿನ್ ಥ್ರೆಡ್. ಸೊ ಇದನ್ನು ಯಾವ ರೀತಿ ರಚನೆಯನ್ನು ಮಾಡ್ತಾರೆ ಅಂದರೆ ತೆಳುವಾದಂತಹ ಒಂದು ಥ್ರೆಡ್ಗಳನ್ನು ತೆಗೆದುಕೊಂಡು ಹಾಗೆ ದೀಸ್ ಆರ್ ಅಗೇನ್ ಓವನ್ ವಿತ್ ಥಿನ್ ಕೋರ್ಚೆಟ್ ನೀಡಲ್ಸ್ ಆಫ್ ವೇರಿಂಗ್ ಸೈಜಸ್. ಸೊ ಈ ಒಂದು ನೂಲುಗಳನ್ನ ಅಥವಾ ಥ್ರೆಡನ್ನು ಏನು ಮಾಡ್ತಾರೆ ಅಂತಂದರೆ ಇದನ್ನು ಥಿನ್ ಕ್ರೋಚೆಟ್ ನೀಡಲ್ಸ್ಗಳಿಂದ ಏನು ಮಾಡಲಾಗತ್ತೆ ಹಲವಾರು ಸೈಜ್ಗಳಲ್ಲಿ ಇವುಗಳನ್ನ ನೇಯ್ಗೆಯನ್ನು ಮಾಡಲಾಗತ್ತೆ. ಹಾಗೆ ನರ್ಸಾಪುರ್ ಪೇಮ್ಡ್ ಹ್ಯಾಂಡ್ ಮೇಡ್ ಕ್ರೋಚೆಟ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಡಾಯ್ಲಿಸಸ್, ಪಿಲ್ಲೋ ಕವರ್ಸ್, ಕ್ಯೂಷನ್ ಕವರ್ಸ್, ಬೆಡ್ ಸ್ಪ್ರೆಡ್ಸ್, ಟೇಬಲ್ ಟರ್ನರ್ಸ್ ಆ್ಯಂಡ್ ಟೇಬಲ್ ಕ್ಲಾತ್. ಸೊ ಈ ಒಂದು ಏನು ಕಲೆ ಇದೆ ಸೊ ಈ ಒಂದು ಕಲೆಗಳನ್ನ ಬೆಡ್ಶೀಟ್ ಆಗಿರ್ಬೋದು ಅಥವಾ ಈ ಒಂದು ಪಿಲ್ಲೋ ಕವರ್ಸ್ ಆಗಿರ್ಬೋದು ಇವುಗಳನ್ನು ಅಲಂಕಾರವನ್ನು ಮಾಡಲಿಕ್ಕೆ ಸೊ ಈ ರೀತಿಯ ಒಂದು ಲೇಸ್ ಕ್ರಾಫ್ಟನ್ನು ಮಾಡಲಾಗತ್ತೆ. ಸೊ ಈ ರೀತಿಯ ಒಂದು ಉತ್ಪನ್ನಗಳನ್ನ ಹಲವಾರು ದೇಶಗಳು ಕೂಡ ಏನು ಮಾಡಲಾಗುತ್ತೆ ರಫ್ತನ್ನು ಮಾಡಲಾಗುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ USA, UK ಮತ್ತು ಫ್ರಾನ್ಸ್ನಂಥ ದೇಶಗಳಿಗೆ ಇವುಗಳನ್ನ ರಫ್ತನ್ನು ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಒನ್ ಕಣ್ಣೀರ್ ಪೋಯಿಲ್ ಮೆಗಾಲಿಥಿಕ್ ಸೈಟ್ ಅನ್ನುವಂಥದ್ದು. ಸೊ ಈ ಸೈಟ್ ಅನ್ನುವಂಥದ್ದು ಕೇರಳದಲ್ಲಿ ಬರುತ್ತೆ. ಹಾಗಿದ್ರೆ ಈ ಒಂದು ಸೈಟ್ನಲ್ಲಿ ಯಾವೆಲ್ಲ ರೀತಿಯ ಒಂದು ಸಂಶೋಧನೆಗಳು ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದು. ಸೊ 24 pairs ಆಫ್ ಪ್ರೀ ಹಿಸ್ಟೋರಿಕ್ ಫುಟ್ ಪ್ರಿಂಟ್ ಆ್ಯಂಡ್ ಹ್ಯೂಮನ್ ಫಿಗರ್ ಹ್ಯಾವ್ ಬಿನ್ ಫೌಂಡ್ ಕಾರ್ವ್ಡ್ ಇನ್ ಟು ರಾಕ್ ಆನ್ ಪ್ರೈವೇಟ್ ಪ್ರಾಪರ್ಟಿ. ಸೊ ಅಂದರೆ ಇಲ್ಲಿ ಇತಿಹಾಸ ಪೂರ್ವದ ಅಂದರೆ ಇತಿಹಾಸ ಆರಂಭಗೊಳ್ಳುವ ಒಂದು ಅಥವಾ ಆ ಹಿಂದಿನ ಅವಧಿಯಲ್ಲಿ ಸುಮಾರು 24 ಜೊತೆಯ ಒಂದು ಫುಟ್ ಪ್ರಿಂಟನ್ನು ಸೊ ಇಲ್ಲಿ ಪತ್ತೆಯನ್ನು ಹಚ್ಚಿದ್ದಾರೆ. ಹಾಗೆ ಹಲವಾರು ರೀತಿಯ ಒಂದು ಪ್ರೈವೇಟ್ ಪ್ರಾಪರ್ಟಿಗಳಲ್ಲಿ ಖಾಸಗಿ ಒಂದು ಸತ್ತುಗಳಲ್ಲಿ ಏನು ಮಾನವನ ರಚನೆಗಳನ್ನ ಕಲ್ಲಿನಲ್ಲಿ ಕೆತ್ತಲಾಗಿದೆ ಆ ಒಂದು ಅಂಶಗಳನ್ನು ಕೂಡ ಇಲ್ಲಿ ಪತ್ತೆಯನ್ನು ಹಚ್ಚಿದ್ದಾರೆ. ಹಾಗೆ ದ ಕಾರ್ವಿಂಗ್ಸ್ ಮೇಡ್ ವಿತ್ ಐರನ್ ಟೂಲ್. ಸೊ ಈ ಒಂದು ಏನು ಕಾರ್ವಿಂಗ್ ಆಗಿದೆ ಅಥವಾ ಕೆತ್ತನೆಯನ್ನು ಮಾಡಿದ್ದಾರೆ ಶಿಲೆಗಳಲ್ಲಿ ಈ ಒಂದು ಕೆತ್ತನೆಗೆ ಇಲ್ಲಿ ಕಬ್ಬಿಣದ ವಸ್ತುಗಳನ್ನ ಸಲಕರಣೆಗಳನ್ನ ಬಳಸಿದ್ದಾರೆ. ಹಾಗೆ ಸೊ ಈ ಒಂದು ಸಲಕರಣೆಗಳಿಂದ ಫುಟ್ ಪ್ರಿಂಟ್ಸ್ ಆಗಿರ್ಬೋದು ಅಂದರೆ ವೇರಿಂಗ್ ಇನ್ ಸೈಜ್ ಫ್ರಮ್ 6 to 10 inches ಅಂದರೆ ಈ ಫುಟ್ ಪ್ರಿಂಟ್ ಪಾದಗಳ ಅಳತೆ ಅನ್ನೋದು 6 to 10 inches ಇದೆ. ಸೊ ಇವೆಲ್ಲವನ್ನು ಕೂಡ ಸೊ ಈ ಐರನ್ ಟೂಲ್ಗಳಿಂದ ಮಾಡಲಾಗಿದೆ. ಹಾಗೆ ಸಗ್ಗೆಸ್ಟಿಂಗ್ ರೀಪ್ರೆಸೆಂಟೇಷನ್ ಆಫ್ ಬೋತ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್. ಸೊ ಅಂದರೆ ಈ ವೇರಿಂಗ್ ಏನು ಸೈಜಸ್ ಇದೆ ಸೊ ಇವುಗಳು ಏನು ಸೂಚಿಸುತ್ತೆ ಅಂತಂದರೆ ಮಕ್ಕಳು ಮತ್ತು ಈ ಅಡಲ್ಟ್ಸ್ಗಳನ್ನು ಸೂಚಿಸುತ್ತೆ ಅಂತ. ಅಟ್ ದ ಎಂಡ್ ಆಫ್ ದ ಫುಟ್ ಪ್ರಿಂಟ್ಸ್ ಅ ಹ್ಯೂಮನ್ ಫಿಗರ್ ಹ್ಯಾಸ್ ಬಿನ್ ಇಂಟ್ರಿಕ್ಟ್ಲಿ ಎಚ್ಡ್ ಅಕಂಪನಿಡ್ ಬೈ 4 ಸರ್ಕ್ಯುಲರ್ ಪಿಟ್ಸ್ ಅರೌಂಡ್ ಇಟ್. ಸೊ ಈ ಒಂದು ಫುಟ್ ಪ್ರಿಂಟ್ನ ಕೊನೆಯದಾಗಿ ಏನು ಮಾಡಲಾಗಿದೆ ಅಂತಂದರೆ 4 ರೀತಿಯ ಸರ್ಕ್ಯುಲರ್ ಪಿಟ್ಸ್ಗಳನ್ನ ಇದರಲ್ಲಿ ಕೆತ್ತಲಾಗಿದೆ. ಹಾಗೆ ದೀಸ್ ಕಾರ್ವಿಂಗ್ಸ್ ಬಿಯರ್ ಸಿಮಿಲಾರಿಟಿ ಟು ಪ್ರೀ ಹಿಸ್ಟೋರಿಕ್ ರಾಕ್ ಆಟ್ ಫೌಂಡ್ ಇನ್ ಅವಲಕ್ಕಿ ಪೇರಾ ಇನ್ ಉಡುಪಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಸೊ ಇದೇ ರೀತಿ ಒಂದು ರಚನೆಗಳು ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕದ ಉಡುಪಿಯ ಅವಲಕ್ಕಿ ಪೇರ ಅಂತ ಹೇಳಿ ಒಂದು ರೀಜನ್ ಬರುತ್ತೆ. ಆ ಒಂದು ರೀಜನಲ್ಲಿ ಕೂಡ ಇದೇ ಹೋಲಿಕೆ ಆಗುವಂಥ ಕೆತ್ತನೆ ಕೂಡ ಇಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಕ್ಯಾಸನೂರು ಫಾರೆಟ್ ಡಿಸೀಸಸ್ ಆರ್ ಮಂಕಿ ಫೀವರ್ ಅಂತ ಕೂಡ ಕರಿತೀವಿ ಇದಕ್ಕೆ. ಎಸ್, ಸೊ ಇದು ಏನಕ್ಕೆ ಸುದ್ದಿ ಇಲ್ಲಿದೆ ಅಂದರೆ ಹೈ ಅಲರ್ಟ್ ಇನ್ ಕರ್ನಾಟಕ ಟು ಪ್ರಿವೆಂಟ್ KFD ಮೀನ್ಸ್ ಕ್ಯಾಸನೂರು ಫಾರೆಟ್ ಡಿಸೀಸ್. ಸೊ ಇಲ್ಲಿ ಕ್ಯಾಸನೂರು ಕಾಯಿಲೆಯ ಒಂದು ಪ್ರಕರಣ ಈ ಒಂದು ಕರ್ನಾಟಕದಲ್ಲಿ ಏನಾಗ್ತದೆ ಹೆಚ್ಚಾಗಿದೆ. ಸೊ ಹೀಗಾಗಿದ್ದಕ್ಕೆ ಒಂದು ಹೈ ಅಲರ್ಟನ್ನು ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಕಾಯಿಲೆ ಕುರಿತು ನೋಡೋದಾದರೆ ಸೊ ಇಟ್ ಈಸ್ ಅ ಥಿಕ್ ಬೋರ್ನ್ ವೈರಲ್ ಹೆಮರೋಗೆನಿಕ್ ಡಿಸೀಸಸ್ ಮೋಸ್ಟ್ಲಿ ಫೌಂಡ್ ಇನ್ ಸೌದರ್ನ್ ಇಂಡಿಯಾ. ಸೊ ಇದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಸೊ ಇದು ಒಂದು ವೈರಲ್ ಡಿಸೀಸ್ ಆಗಿದೆ. ದ ಡಿಸೀಸ್ ವಾಸ್ ಫಸ್ಟ್ ರಿಪೋರ್ಟೆಡ್ ಫ್ರಾಮ್ ಕ್ಯಾಸನೂರು ಫಾರೆಸ್ಟ್ ಆಫ್ ಕರ್ನಾಟಕ ಇನ್ ಇಂಡಿಯಾ ಇನ್ 1957. ಸೊ ಈ ಒಂದು ಕಾಯಿಲೆಗೆ ಹೆಸರು ಬರಲಿಕ್ಕೆ ಅಂದರೆ ಇದು ಮಂಕಿ ಫೀವರ್ ಆಗಿದೆ. ಸೊ ಈ ಮಂಕಿ ಫೀವರ್ ಅನ್ನೋಂಥದ್ದು ಕಾಣಿಸ್ಕೊಂಡಿರುವಂಥದ್ದು ಕರ್ನಾಟಕದ ಕ್ಯಾಸನೂರು ಅರಣ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ಇದಕ್ಕೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ. ಸೊ ಇದು ಯಾವ ರೀತಿ ವರ್ಗಾವಣೆ ಆಗುತ್ತೆ? ಸೊ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ರೇಂಜ್ ಆಫ್ ಟಿಕ್ ಸ್ಪೀಚೀಸ್ ವಿತ್ ಹೆಮೋಫೈಲಿಸಿಸ್ ಸ್ಪಿಂಜಿಯರಾ ಬೀಯಿಂಗ್ ಕನ್ಸಿಡರ್ ದಿ ಪ್ರಿನ್ಸಿಪಲ್ ವೆಕ್ಟರ್. ಸೊ ಇಲ್ಲಿ ಸ್ಪೀಸೀಸ್ಗಳಾಗಿರುತ್ತೆ. ಸೊ ಏನಾಗುತ್ತೆ ಪ್ರಮುಖವಾಗಿ ಈ ಸ್ಪೀಸೀಸ್ಗಳು ಏನು ಮಾಡುತ್ತೆ ಈ ಒಂದು ಕಾಯಿಲೆಯನ್ನು ಹರಡುತ್ತೆ. ಹಾಗೆ ಸ್ಮಾಲ್ ರೋಡೆಂಟ್ಸ್ ಅಂದರೆ ಇಲಿ ಆಗಿರ್ಬೋದು, ಹೆಗ್ಗಣಗಳಾಗಿರ್ಬೋದು,
ಅಥವಾ ಮಂಕೀಸ್, ಬರ್ಡ್, ಸೊ ಇವೆಲ್ಲೂ ಕೂಡ ಏನು ಮಾಡ್ತಾರೆ, KFD ವೈರಸ್ ಸ್ಪ್ರೆಡ್ ಆಗಲಿಕ್ಕೆ ಅಥವಾ ಟ್ರಾನ್ಸ್ಮಿಟ್ ಆಗಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎಸ್, ಸೊ ಇಲ್ಲಿ ಪರ್ಸನ್ ಟು ಪರ್ಸನ್ ಇದು ಟ್ರಾನ್ಸ್ಮಿಷನ್ ಆಗೋದಿಲ್ಲ, ವೆರಿ ಇಂಪಾರ್ಟೆಂಟ್. ಸೊ ಈ ಕಾಯಿಲೆ ಬಂದವರಲ್ಲಿ ಯಾವ ರೀತಿ ಗುಣಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಅಂತಂದರೆ, ಸಡನ್ ಆನ್ಸೆಟ್ ಆಫ್ ಹೈ ಗ್ರೇಡ್ ಫೀವರ್ಸ್, ತತ್ಕ್ಷಣದಲ್ಲಿ ನಿಮಗೆ ಹೆಚ್ಚಿನ ಒಂದು ಜ್ವರ ಬರುತ್ತೆ. ಹಾಗೆ ಪ್ರೋಸ್ಟ್ರಾಷನ್, ನಾಸಿಯಾ, ವಾಮಿಟಿಂಗ್, ಡಯೋರಿಯಾ ಆ್ಯಂಡ್ ಅಕೇಜ್ನಲಿ ನ್ಯೂರೋಲಾಜಿಕಲ್ ಆ್ಯಂಡ್ ಹೆಮರೋಗಿಕ್ ಮ್ಯಾನಿಫೆಸ್ಟಸ್. ಸೊ ಇವೆಲ್ಲ ಒಂದು ಗುಣಲಕ್ಷಣಗಳು ಇಲ್ಲಿ ಕಾಣಿಸಿಕೊಳ್ಳುತ್ತೆ. ದೇರ್ ಈಸ್ ನೋ ಕ್ಯೂರ್ ಫಾರ್ KFD, ಅಂದರೆ ಇದು ವಾಸಿಯಾಗುವುದಿಲ್ಲ ಈ ಒಂದು ಕಾಯಿಲೆ ಬಂದರೆ. ಅಂದರೆ ಈ ಒಂದು ಕಾಯಿಲೆಗೆ ಸರಿಯಾದ ಒಂದು ಚಿಕಿತ್ಸೆ ಅನ್ನುವಂಥದ್ದು ಕಂಡುಬರುವುದಿಲ್ಲ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.